ದಾಟು. ಅಧ್ಯಾಯ 6. ಮಗಳನ್ನು ಎಕ್ಕಡದಲ್ಲಿ ಹೊಡೆದು ಬಂದ ನಂತರವೂ ವೆಂಕಟರಮಣಯ್ಯನವರ ಕೋಪ ಆರಲಿಲ್ಲ. ಇಂಥ ಚಾಂಡಾಲಿ ಹುಟ್ಟದಿದ್ದರೆ ಒಳ್ಳೆಯದಾಗಿತ್ತು. ಈ ಅಪಮಾನ ಊರಿನಲ್ಲಿ ಹಬ್ಬುವ ಮೊದಲೇ ಅವಳು ಏನಾದರೂ ರೋಗ ಬಂದು ಸತ್ತಿದ್ದರೆ ಚೆನ್ನಾಗಿತ್ತು ಎಂದುಕೊಳ್ಳುತ್ತಿದ್ದರು. ಈ ಮದುವೆ ಹೇಗಾದರೂ ತಪ್ಪಲಿ ಎಂದು ದಿನವೂ ಪೂಜೆ ಮಾಡುವಾಗ ತಿರುಮಲಸ್ವಾಮಿಯನ್ನು ಅನನ್ಯ ಭಕ್ತಿಯಿಂದ ಬೇಡಿಕೊಳ್ಳುತ್ತಿದ್ದರು. ಕೋಪ, ಅಪಮಾನ ಮತ್ತು ನಿಸ್ಸಹಾಯಕತೆಗೆ ಸಿಕ್ಕಿ ಅವರಿಗೆ ಊಟದಲ್ಲಿ ರುಚಿಯೇ ಹೊರಟು ಹೋಗಿತ್ತು. ರಾತ್ರಿಯ ನಿದ್ರೆ ಹಾರಿಹೋಗಿತ್ತು. ಅವರ ಪ್ರಾರ್ಥನೆ 15-18 ದಿನಗಳಲ್ಲೇ ನೆರವೇರಿತು. ಅವಳನ್ನು ಮದುವೆಯಾಗುವುದಿಲ್ಲವೆಂದು ತಿರುಮಲೇಶ ಅಜ್ಜ ಮತ್ತು ತಾಯಿಯ ಕೈ ಮುಟ್ಟಿದನಂತೆ. ಬೆಂಗಳೂರಿಗೆ ಹೋಗುವುದಿಲ್ಲವೆಂದು ಮೈಸೂರಿಗೆ ಹೋದನಂತೆ. ಈ ಖಚಿತ ಸುದ್ದಿಯನ್ನು ರಾತ್ರಿ ಮನೆಗೆ ಬಂದು ವೆಂಕಟೇಶ ಹೇಳಿದ. ಇನ್ನೂ ಚಿಂತೆ ಕಳೆಯಿತು. ರಾತ್ರಿ ನಿಶ್ಚಿಂತೆಯಿಂದ ನಿದ್ದೆ ಮಾಡಬಹುದು. ಆದರೆ ಅವರಿಗೆ ಆ ರಾತ್ರಿಯೂ ಕಣ್ಣು ಹೊತ್ತಲಿಲ್ಲ. ಈ ಸುದ್ದಿ ಹೇಳುವಾಗಲೇ ವೆಂಕಟೇಶ ವ್ಯಾಖ್ಯಾನ ಮಾಡಿದ್ದ. ಈಗ ಅವನು ಸುಮ್ಮನಾದ. ಇನ್ನೊಂದಿಷ್ಟು ದಿನ ಕಳೆದ್ರೆ ಅವನ ಜಾತಿದೆ ಒಂದು ಹೆಣ್ಣು ತಂದು ಮದುವೆನೂ ಮಾಡ್ತಾರೆ. ಎಷ್ಟಾದರೂ ಗಂಡಸು. ಎಂಜಲಾಸೆಗೆ ಹೋದ ಇದೇ ಕೆಟ್ಟ ಕೂತದ್ದು. ಇದು ಬರೀ ವೆಂಕಟೇಶನ ಮಾತಲ್ಲ. ಊರಿನ ಬ್ರಾಹ್ಮಣರು ಮಾತ್ರವಲ್ಲದೆ ಇತರರು ಇದೇ ಆಡುತ್ತಾರೆ. ಅವರಿಗೆ ಮಗಳ ಮೇಲೆ ಇನ್ನೂ ಹೆಚ್ಚು ಕೋಪ ಬಂತು. ರಾತ್ರಿ ಕತ್ತಲೆಯಲ್ಲಿ ಮಲಗಿರುವಾಗಲೇ ಕಟಕಟನೆ ಹಲ್ಲು ಕಡಿದರು. ಯಾವುದೋ ಹೊತ್ತಿನಲ್ಲಿ ಸ್ವಲ್ಪ ಜೋಂಪು ಹೊತ್ತಿದರೂ ಹಲ್ಲು ಕಡಿಯುವುದನ್ನು ನಿಲ್ಲಿಸಲಿಲ್ಲ. ಒಳಗಿನ ಸಾಲೆಯಲ್ಲಿ ಮಲಗಿದ್ದ ವೆಂಕಟೇಶ, ಯಾಕಣ್ಣ ಹಿಂಗೆ ಹಲ್ಲು ಕಡಿತೀಯಾ ಎಂದು ಕೂಗಿದಾಗ ಹೌದೇ ಎನಿಸುತ್ತಿತ್ತು. ಬುದ್ಧಿವಂತೆಯಾಗಲಿ ಅಂತ ಸ್ಕೂಲಿಗೆ ಕಳಿಸಿದೆ. ಫಸ್ಟ್ ಕ್ಲಾಸಿನಲ್ಲಿ ಪಾಸು ಮಾಡಿತು. ಹಠ ಮಾಡಿತು. ಹೆಡ್ ಮಾಸ್ಟರೇ ಹೇಳಿದ್ರು ಅಂತ ಕಾಲೇಜಿಗೆ ಕಳಿಸಿದೆ. ಇದು ವಿದ್ಯಾ ಕಲೀತು. ಏನು ಸಾರ್ಥಕ? ಜಾತಿ ಮತ ಸುಳ್ಳು. ಮೊದಲು ಹಾಗಿತ್ತು, ಆಮೇಲೆ ಹೀಗಾಯ್ತು. ಭಗವದ್ಗೀತೆಯಲ್ಲಿ ಹೇಳಿರೋ ಅರ್ಥ ಬೇರೆಯೇ ಇದೆ ಅಂತ ರಜದಲ್ಲಿ ಬಂದಾಗ ನನ್ನ ಕೈಲೇ ವಾದ ಮಾಡ್ತಿತ್ತು. ಏನೋ ಹೆಣ್ಣು ಹುಡುಗಿ ಮಾತಾಡ್ಕಳ್ಳಿ ಅಂತ ಸುಮ್ಮನಿದ್ದೆ. ಕೊಂಬೆ ಬೆಳೆದು ಕೊಡಲಿ ಕಾವಾಗಿ ಬುಡಕ್ಕೆ ಮೃತ್ಯುವಾಯಿತು. 4-6 ದಿನದಲ್ಲಿ ಅವರು ನಿರೀಕ್ಷಿಸಿದ ಹಾಗೆಯೇ ಊರಿನವರು ಮಾತನಾಡಿಕೊಳ್ಳಲು ಶುರು ಮಾಡಿದರು. ಎಂಜಲಾಸೆಗೆ ಹೋದ ಇದೇ ಕೆಟ್ಟಿತು ಎಂಬ ಮಾತು ವೆಂಕಟೇಶನ ಕಿವಿಗೆ ಬಿದ್ದು ಅವನು ದಿನಾ ತಂದು ಹೇಳುತ್ತಿದ್ದ. ಕೆಲವರು ಇದೇ ಮಾತನ್ನು ನಯವಾಗಿ ಅವರ ಎದುರಿಗೆ ಸಮಾಧಾನ ಮಾಡುವವರಂತೆ ಅಂದರು. ಅವರಿಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆಯೇ ಶ್ರೀನಿವಾಸನ ಮೇಲೆ ಕೋಪ ಬಂತು. 2 ಕೈ ಸೇರಿದರೆ ಚಪ್ಪಾಳೆ. ಇವನು ಜೊತೆ ಸೇರಿ ಗದ್ದಲಾನೂ ಮಾಡಿಸಿದ. ಈಗ ಪೆಟ್ಟಿಗೆ ಸಿಕ್ಕದೆ ತಪ್ಪಿಸಿಕೊಂಡೂ ಬಿಟ್ಟ. ಹಾಗಾದರೂ ಒಂದೇ, ಹೀಗಾದರೂ ಒಂದೇ. ಏಟಿಗೆ ಬಿದ್ದದ್ದು ಮಾತ್ರ ಇದೆ. ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲವೇ? ಇಷ್ಟೆಲ್ಲ ಓದಿ ತಿಳುವಳಿಕೆ ಇರಲಿಲ್ವೇ? ಅದಕ್ಕೆ ಅಗಾಧ ಬುದ್ಧಿ ಇದೆ. ಇಷ್ಟೆಲ್ಲ ದಪ್ಪ ದಪ್ಪ ಪುಸ್ತಕ ಓದಿದೆ. ನಾನು ಹೇಳಿಕೊಟ್ಟಂತೆ ಗೀತಾ ಉಪನಿಷತ್ತುಗಳನ್ನು ಮೈಸೂರಿಗೆ ಹೋದ ಮೇಲೆ ಮತ್ತೆ ಮತ್ತೆ ಓದಿಕೊಂಡಿದೆ. ಇಷ್ಟೆಲ್ಲ ಆದರೂ ಈ ಹುಚ್ಚು ಯಾಕೆ ಬಂತು? ತಮ್ಮ ಎಕ್ಕಡದಲ್ಲಿ ಏಟು ತಿಂದ ಮೇಲೂ ಸಮಾಧಾನವಾಗಿಯೇ ಹೇಳಿತು. ವ್ಯತ್ಯಾಸವೆಲ್ಲ ಸುಳ್ಳು ಅಂತ ಎಲ್ಲ ವೇದಾಂತವೂ ಹೇಳುತ್ತೆ. ದಾಸರೆಲ್ಲ ಅದನ್ನೇ ಅಂದ್ರು. ಯಾರು ಅಂದದ್ದು ಅನ್ನೋದು ಮುಖ್ಯವಲ್ಲ. ನಮ್ಮ ನಮ್ಮ ಅಂತರಂಗವೇ ನಿಜ ನುಡಿಯುತ್ತೆ. ನಮ್ಮ ನಮ್ಮ ಅನುಭವವೇ ದಿಕ್ಕು ತೋರಿಸುತ್ತೆ. ಆದರೆ ರೂಢಿ ಅಂತರಂಗಾನ ಮುಚ್ಚಿ ಹಾಕುತ್ತೆ. ಧೈರ್ಯವಿದ್ದೋರು ರೂಢಿನ ಗೆಲ್ತಾರೆ, ಗೆದ್ದು ಬದುಕ್ತಾರೆ. ಹೇಡಿಗಳು ಮನಸ್ಸಿನ ಮೇಲೆ ಮಣ್ಣು ಮುಚ್ಚಿಕೊಂಡು ಮಣ್ಣು ಹುಳುವಿನ ಹಾಗೆ ಜೀವನ ಮಾಡ್ತಾರೆ. ಅಂತರಂಗವೇ ನಿಜ ನುಡಿಯುತ್ತೆ. ರೂಢಿ ಅಂತರಂಗಾನ ಮುಚ್ಚಿ ಹಾಕುತ್ತೆ. ಅವಳ ಅಂತರಂಗ ಯಾವ ನಿಜ ನುಡೀತು? ಜಾತಿ ಮತ ಸುಳ್ಳು ಅಂತಲೇ. ಅದನ್ನೇ ಹೇಳಿದಳಲ್ಲ ಸ್ಪಷ್ಟವಾಗಿ ಬೆಟ್ಟಯ್ಯನ ಎದುರಿಗೆ. ನನಗೆ ಅಂದಳಲ್ಲ, ನೋಡಿ ಬೆಟ್ಟಯ್ಯನವರ ಬಣ್ಣ ಕಪ್ಪು, ನಿಮ್ಮ ಬಣ್ಣವೂ ಕಪ್ಪು. ಅವರ ಹಾಗೆಯೇ ದಪ್ಪ ಮೂಗು ಗಡಸು ತುಟಿ ನಿಮಗೂ ಇವೆ. ನನ್ನ ಬಣ್ಣ ನೋಡಿ, ನಾನು ಕಪ್ಪಗಿದ್ದೀನಿ. ಬೆಟ್ಟಯ್ಯನವರ ಮಗಳಿಗೂ ನನಗೂ ಬಣ್ಣ, ರೂಪ, ನಿಲುವಿನಲ್ಲಿ ವ್ಯತ್ಯಾಸವಿಲ್ಲ. ಅವಳು ಬಿಸಿಲಿನಲ್ಲಿ ತಿರುಗಿ ನನಗಿಂತ ಕಪ್ಪಗಿದ್ದಾಳೆ. ಹಾಗಾದರೆ ಹೊಲೆ ಮಾದರಿಗೂ ಬ್ರಾಹ್ಮಣರಿಗೂ ವ್ಯತ್ಯಾಸವೇ ಇಲ್ಲವೇ? ಬಣ್ಣ ದೇವರು ಕೊಟ್ಟದ್ದು, ಜಾತಿಯು ದೇವರು ಮಾಡಿದ್ದೆ. ಬಣ್ಣ ಒಂದು ಅಂತ ಜಾತಿಯು ಒಂದಾಗೋದು ಹೇಗೆ? ಅವಳೇ ಇನ್ನೊಂದು ಹೇಳಿದಳು. ಆ ಮಾದಿಗಿತ್ತಿ ಮಾತಂಗಿ ಒಂದು ದಿನ ನಮ್ಮ ತ್ವಾಟದಲ್ಲಿ ಕೊರುಂಬಾಳೆ ಕಟ್ಕತ್ತಿದ್ಲಂತೆ. ಅವಳು ನನ್ನ ಹುಡಿಕೊಂಡು ಹೋಗಿದ್ಲಂತೆ.
ಯಾರೋ ಪರ ಊರಿನವರು ಇಬ್ಬರನ್ನೂ ನೋಡಿ ತಾಯಿ ಮಗಳು ಅಂತ ತಿಳ್ಕೊಂಡ್ರಂತೆ. ಪರ ಊರಿನವರು ತಿಳ್ಕೊಂಡಾಕ್ಷಣ ಇವಳು ಅವಳ ಮಗಳಾದಳೆ. ಈ ಯೋಚನೆ ಬಂದ ದಿನದಿಂದ ಅವರ ಅಂತರಂಗವು ಕದಡಿತು. 3-4 ದಿನದಲ್ಲಿ ಮುಖ್ಯ ವಿಷಯವೇ ಮರೆತು ಹೋಗಿ ಬೇರೊಂದು ವಿಚಾರ ತಲೆಯನ್ನು ತುಂಬಿಕೊಂಡಿತು. ಜೊತೆಗೆ ಅವಳು ಹೇಳಿದ ಅಂತರಂಗವೇ ನಿಜ ನುಡಿಯುತ್ತೆ, ರೂಢಿ ಅಂತರಂಗಾನ ಮುಚ್ಚಿ ಹಾಕುತ್ತೆ ಎಂಬ ಮಾತು ಒಳಗಿನಿಂದ ಮಿಡಿಯಲು ಶುರುವಾಯಿತು. ಮಾತಂಗಿಯನ್ನು ಪರ ಊರಿನವರು ಇವಳ ತಾಯಿ ಅಂತ ತಿಳ್ಕೊಂಡ್ರಂತೆ. ಆ ಮಾತಂಗಿಯ ನೆನಪೇ ತುಂಬಿಕೊಂಡು ಮಗಳು ಈಗ ಮಾಡಿಕೊಂಡಿರುವ ಹಲ್ಲಂಡೆ ಮರೆಗೆ ಸರಿಯಿತು. ಇಷ್ಟು ದಿನ ಇಲ್ಲದಿದ್ದ ಅವಳ ಜ್ಞಾಪಕವನ್ನು ಮಾಡಿಸಿದಳಲ್ಲ, ಇವಳಿಗೇನಾದರೂ ವಿಷಯ ಗೊತ್ತೇ? ಹೇಗೆ ಗೊತ್ತಿರಬೇಕು? ಅಥವಾ ಸುಮ್ಮನೆ ಉದಾಹರಣೆಗೆ ಅಂತ ಹೇಳಿದಳೋ? ಮಾತಂಗಿಯ ನೆನಪು ವಿವರವಾಗಿ ಬರಲು ಆರಂಭವಾಯಿತು. ರಾತ್ರಿ ಮಲಗಿದಾಗ, ಸ್ನಾನ ಮಾಡುವಾಗ ಯಜ್ಞೋಪವೀತದ ಬ್ರಹ್ಮಗಂಟನ್ನು ಕೈಲಿ ಹಿಡಿದು ಓಂ ತತ್ಸವಿತುರ್ವರೆಣ್ಯಂ ಹೇಳುವಾಗ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಂಗಳಾರತಿ ಹಲಗೆಯನ್ನು ಎತ್ತಿ ದೇವರ ಮುಖಕ್ಕೆ ಹಿಡಿಯುವಾಗ. ಸನ್ನಿವೇಶ 2. ಹೆಂಡತಿ ಸತ್ತಾಗ ಮಗ ವೆಂಕಟೇಶನಿಗೆ 8 ವರ್ಷ, ಸತ್ಯಳಿಗೆ 4. ಅವರಿಗಿದ್ದ ಆಸ್ತಿಯಲ್ಲಿ ಮತ್ತೆ ಹೆಣ್ಣು ಕೊಡುವವರಿಗೆ ಕಡಿಮೆ ಇರಲಿಲ್ಲ. ಇನ್ನೂ 29-30 ಪ್ರಾಯ. ಆದರೂ ವೆಂಕಟರಮಣಯ್ಯನವರು 2ನೇ ಮದುವೆ ಮಾಡಿಕೊಳ್ಳಲಿಲ್ಲ. ಮೊದಲು 5 ವರ್ಷ ತಾವರೆಕೆರೆಯ ಒಬ್ಬ ವೃದ್ಧೆ ಅಡುಗೆ ಮಾಡಿ ಹಾಕಲು ಸಿಕ್ಕಿದಳು. ವರ್ಷಕ್ಕೆ2 ಕೆಂಪು ಸೀರೆ, 50 ರೂಪಾಯಿಗೆ ಅಡುಗೆ, ಊಟ, ಮಕ್ಕಳ ನೀರು ನಿಡಿಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದಳು. ಆಮೇಲೆ ಅವಳ ಮಗನಿಗೆ ತುಮಕೂರಿನ ತಾಲೂಕು ಆಫೀಸಿನಲ್ಲಿ ಗುಮಾಸ್ತರ ಕೆಲಸವಾದ ಮೇಲೆ ಆಕೆ ಹೊರಟು ಹೋದಳು. ಅನಂತರ ಅಡುಗೆಯನ್ನೂ ತಾವೇ ಮಾಡಿ ಮಕ್ಕಳನ್ನು ಸಾಕಿದರು. ಹೆಂಡತಿ ಸತ್ತು 2 ವರ್ಷವಾಗಿತ್ತು. ಬೇರೆ ಮದುವೆಯಾಗುವುದಿಲ್ಲವೆಂದು ಕೇಳಿದವರಿಗೆಲ್ಲ ಅವರು ಖಡಾಖಂಡಿತವಾಗಿ ಹೇಳಿಬಿಡುತ್ತಿದ್ದರು. ಆದರೆ ಪತ್ನಿ ವಿಯೋಗದ ದುಃಖದ ಹೊಸತರಲ್ಲಿ ಮನಸ್ಸನ್ನಾವರಿಸಿದ್ದ ವೈರಾಗ್ಯ ದಿನ ಕಳೆದಂತೆ ಇಳಿಯುತ್ತಿತ್ತು. ಶರೀರದ ಕಾಮನೆಗಳು ಕೆರಳಿ ಮನಸ್ಸು ಎತ್ತೆತ್ತಲೋ ಹೋಗುತ್ತಿತ್ತು. ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಸಹ ಕಲ್ಪನೆಯು ಬೇರೆ ಕಡೆಗೆ ಎಳೆದುಕೊಂಡು ಹೋಗುತ್ತಿತ್ತು. ತಮಗೆ ಆಗುತ್ತಿರುವುದರಲ್ಲಿ ಅಸಹಜವಾದುದೇನೂ ಇಲ್ಲವೆಂಬುದು ಅವರಿಗೆ ಗೊತ್ತು. ಇನ್ನೊಂದು ಮದುವೆಯೇ ಇದಕ್ಕೆ ಮದ್ದು ಎಂಬುದೂ ತಿಳಿಯುತ್ತಿತ್ತು. ಆದರೆ ಮಕ್ಕಳಿರುವಾಗ 2ನೆಯ ಮದುವೆಯಾದರೆ ಅವುಗಳು ತಮ್ಮ ಮನೆಯಲ್ಲೇ ಹೊರಗಿನವಾಗುತ್ತವೆ ಎಂಬುದು ಬುದ್ಧಿಯಲ್ಲಿ ಜಾಗೃತವಾಗಿರುತ್ತಿತ್ತು. ಏನಾದರೂ ಸರಿ, ಇನ್ನೊಬ್ಬ ಹೆಂಗಸನ್ನು ತಂದು ಈ ಮನೆಗೆ ಯಜಮಾಂತಿಯಾಗಿ ಮಾಡಿ ನನ್ನ ಹುಡುಗರ ಮೇಲೆ ಅಧಿಕಾರ ನಡೆಸಿ ಮಲತಾಯಿ ಮತ್ಸರ ಮಾಡಲು ಬಿಡುವುದಿಲ್ಲವೆಂಬ ತಮ್ಮ ಮೊದಲಿನ ನಿಶ್ಚಯವನ್ನು ಗಟ್ಟಿ ಮಾಡಿಕೊಳ್ಳುತ್ತಿದ್ದರು. ಇದಕ್ಕಿರುವುದು ಒಂದೇ ಉಪಾಯ, ಯಾರನ್ನಾದರೂ ಇಟ್ಟುಕೊಳ್ಳುವುದು. ಅದೇನು ಯಾರೂ ಮಾಡದ ಕೆಲಸವಲ್ಲ. ಜನ 4 ದಿನ ಆಡಿಕೊಳ್ಳುತ್ತಾರೆ, ಆಮೇಲೆ ಅದೇ ಹೊಂದಿಕೊಳ್ಳುತ್ತದೆ. ಪುಟ್ಟೇಗೌಡರ ಸೂಳೆ, ಗುಂಡಯ್ಯಂಗಾರರು ಇಟ್ಕೊಂಡವಳು ಎಂದು ಕೆಲವು ಹೆಂಗಸರನ್ನು ಕರೆಯುತ್ತಿದ್ದರೂ ಇದರಿಂದ ಆ ಯಜಮಾನರುಗಳಿಗಾಗಲಿ ಹೆಂಗಸಿಗಾಗಲಿ ಕೀಳುಭಾವನೆ ತೋರಿಸುತ್ತಿರಲಿಲ್ಲ. ತಾವು ಒಬ್ಬಳನ್ನು ಇಟ್ಟುಕೊಳ್ಳಬಹುದು, ವರ್ಷಕ್ಕೆ ಒಂದಿಷ್ಟು ರಾಗಿ, ಕಾಳು, ತೆಂಗಿನಕಾಯಿ, 2 ಸೀರೆ ಕೊಟ್ಟರೆ ಸಾಕು, ಹೆಚ್ಚು ಹೊಣೆ ಏನೂ ಇರುವುದಿಲ್ಲ ಎಂಬ ಯೋಚನೆ ಹಲವು ಸಲ ಬರುತ್ತಿತ್ತು. ಆದರೆ ತಾನು ದೇವಸ್ಥಾನದ ಪೂಜಾರಿಯಾದವನು ಹೀಗೆ ಮಾಡಬಾರದೆಂಬ ಕಟ್ಟೇನೂ ಇಲ್ಲ. ಗುಡಿಗೌಡರಾದ ತಿರುಮಲೇಗೌಡರು ಕೇಳಬಹುದು, ಅದೆಲ್ಲ ಸುಳ್ಳು ಎನ್ನಬಹುದು. ಸಂಬಂಧವನ್ನು ಹೊಸತರಲ್ಲಿ 4 ದಿನ ಗುಟ್ಟಿನಲ್ಲಿಟ್ಟಿರಬಹುದು. ಆದರೆ ವಿಷ್ಣುದೇವರ ಪೂಜೆಯು ಸ್ಮಾರ್ತನ ವಂಶೀಕರಲ್ಲಿರುವುದನ್ನು ಊರಿನಲ್ಲಿರುವ ಶ್ರೀವೈಷ್ಣವ ಬ್ರಾಹ್ಮಣರು ಇವತ್ತಿಗೂ ಸಹಿಸುತ್ತಿಲ್ಲ. ಅವರಿಗೆ ತಿಳಿದೇ ತಿಳಿಯುತ್ತೆ, ಸರ್ಕಾರದ ತನಕ ಹೋಗ್ತಾರೆ. ಇಂಥ ಕೆಲಸ ಮಾಡುವವನು ದೇವರ ಪೂಜೆ ಮಾಡಿ ಅಪವಿತ್ರ ಮಾಡ್ತಾನೆ, ಇವನನ್ನು ತಪ್ಪಿಸಬೇಕು ಎಂದು ಮುಜರಾಹಿ ಕಮಿಷನರ ತನಕವಾದರೂ ಹೋಗ್ತಾರೆ. ನನ್ನನ್ನು ತಪ್ಪಿಸಿದ ಮೇಲೆ ಇದು ಶ್ರೀವೈಷ್ಣವ ಅರ್ಚಕರಿಗೆ ಸೇರಬೇಕು ಅಂತ ಹಳೆಯ ಕಿತಾಪತಿ ಶುರು ಮಾಡ್ತಾರೆ. ಹಿಂದಿನಿಂದ ಬಂದ ಪೂಜೆಯನ್ನು ಬಿಡುವುದೇ, ಅದರಲ್ಲೂ 3 ನಾಮದ ಜಾತಿಗೆ ಸಿಕ್ಕುವ ಹಾಗೆ ಮಾಡುವುದೇ? ಇಂಥದೇ ಯೋಚನೆಗಳಲ್ಲಿ 4-5 ತಿಂಗಳುಗಳು ಕಳೆಯಿತು. ಆದರೆ ಯಾವ ಹೆಂಗಸೂ ಸಿಕ್ಕಲಿಲ್ಲ. ಧೈರ್ಯವಾಗಿ ಯಾರಾದರೂ ಅಂತಹ 4 ಜನರ ಕೈಲಿ ಹೇಳಿದರೆ ತಾನೇ ಯಾರನ್ನಾದರೂ ಇಟ್ಟುಕೊಳ್ಳುವ ಅಗತ್ಯವಿರುವ ಒಬ್ಬಳು ಸಿಕ್ಕುವುದು. ಮಾತನಾಡುವುದಕ್ಕೆ ಅವರಿಗೆ ಅಳುಕು. ದೇವರ ಅರ್ಚಕತನವೊಂದಿಲ್ಲದಿದ್ದರೆ ಅವರು ಏನು ಮಾಡುವುದಕ್ಕೂ ಹೆದರಬೇಕಾಗಿರಲಿಲ್ಲ. ಹಾಗೆ ನೋಡಿದರೆ ದೇವರ ಜಮೀನು ಇಲ್ಲದಿದ್ದರೂ
ಅವರ ಜೀವನಕ್ಕೆ ತೊಂದರೆಯಿಲ್ಲ. ಸ್ವಂತದ್ದೇ 300 ತೆಂಗಿನ ಮರ, 6 ಎಕರೆ ಹೊಲ, 2 ಎಕರೆ ಗದ್ದೆಗಳಿವೆ. ಒಂದು ಸಂಸಾರಕ್ಕೆ ಇದಕ್ಕಿಂತ ಹೆಚ್ಚೇನು ಬೇಕು? ಆದರೆ ಯಾವ ಕಷ್ಟವೂ ಇಲ್ಲದೆ ಹಿಂದಿನಿಂದ ಬಂದ 8 ಎಕರೆ ಗದ್ದೆ, 10 ಎಕರೆ ಹೊಲದ ಇನಾಮನ್ನು ಯಾಕೆ ಕಳೆದುಕೊಳ್ಳಬೇಕು ಎಂಬ ವ್ಯವಹಾರ ಜ್ಞಾನ. ಇದೇ ದಿನಗಳಲ್ಲಿ ಒಂದು ದಿನ ಮಾತಂಗಿ ಇವರ ಕಣ್ಣಿಗೆ ಬಿದ್ದಳು. ಅವಳೇನೂ ಇವರು ಅದುವರೆಗೆ ಕಾಣದ ಹೆಂಗಸಲ್ಲ, ಮಾದಿಗ ಕೇರಿಯವಳು. ಸ್ವಂತ ಗುಡಿಸಲನ್ನು ಬಿಟ್ಟರೆ ಬೇರೆ ಆಸ್ತಿಯಿಲ್ಲ. 26-27 ವಯಸ್ಸಿನ ವಿಧವೆ. ಯಾರಾದರೂ 2ನೆಯ ಮದುವೆ ಮಾಡಿಕೊಳ್ಳುವವರು ಸಿಕ್ಕಿದ್ದರೆ ಸಿದ್ಧಳಾಗಿದ್ದಳು. ಅವಳ ಜಾತಿಯಲ್ಲಿ ಯಾರೂ ಸಿಕ್ಕಿರಲಿಲ್ಲ. ಮಾತಂಗಿಯ ಬಣ್ಣ ಕಪ್ಪಿರಬಹುದು, ಆದರೆ ಹೊಸ ಮೊಳಕದಂತೆ ಮೋಪಾಗಿದ್ದಳು. ಅವತ್ತು ಸತ್ಯ ಹೇಳಿದ ಮಾತು ನಿಜ. ಪರ ಊರಿನವರು ಕಂಡರೆ ಸತ್ಯಳ ತಾಯಿಯೆಂದೇ ಅನ್ನಬೇಕು. ಕಪ್ಪು ಕಟ್ಟಿಸಿದ ಹಲ್ಲನ್ನು ಮುಚ್ಚಿಕೊಂಡರೆ ಏನೂ ವ್ಯತ್ಯಾಸವಿಲ್ಲ. ಸಂಜೆಯ ಮಬ್ಬು ಕವಿಯುತ್ತಿತ್ತು. ಇವರು ತಮ್ಮ ಗದ್ದೆಯ ನೀರು ನೋಡಿಕೊಂಡ ಮೇಲೆ ತೋಟಕ್ಕೆ ಹೋದರು. ಅವಳು ಇವರ ತೋಟದಲ್ಲಿ ಸೋಗೆ ಕಟ್ಟಿಕೊಳ್ಳುತ್ತಿದ್ದಳು. ಹಿಂದಿನಿಂದ ಬಂದ ಇವರು ಕಾಣಲಿಲ್ಲ. ಏನೇ ಇದು ಎಂದದ್ದಕ್ಕೆ ಹೆದರಿಬಿಟ್ಟಳು. ಇಟ್ಬೇಸಾಕ್ ಸದ್ಯ ಪುಳ್ಳೆ ಇರ್ನಿಲ್ಲ ಕಣ್ರಯ್ಯ ಎಂದು ಹೆದರುತ್ತಾ ನಿಂತುಕೊಂಡಳು. ಅವಳ ಮೈಕಟ್ಟು ತಕ್ಷಣ ಇವರಿಗೆ ಬೇಕಾದುದನ್ನು ಸೂಚಿಸಿಬಿಟ್ಟಿತು. ಆದರೆ ಹೇಗೆ ಮಾತನಾಡಬೇಕೆಂದು ತಕ್ಷಣ ತಿಳಿಯದು. ತಗ ನಾನೇನು ಬೇಡ ಅನ್ಲಿಲ್ಲ. ರೊಟ್ಟಿ ಕಾಯಿಗಿ ಬೇಕಾ? ಕೊಟ್ರೆ ಬಡಮುಂಡೆ ಕಡ್ಕಂಡು ತಿಂತೀನಿ ಕಣ್ರಯ್ಯ. ಮುಂದೆ ಮಾತನಾಡಲು ಇವರಿಗೂ ತಿಳಿಯಲಿಲ್ಲ. ಇವರ ಆಶಯ ಅವಳಿಗೂ ತಿಳಿಯಲಿಲ್ಲ. ಸೋಗೆಯ ಹೊರೆಯನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡಳು. ಅದ್ಯಾಕೆ ಒಂಟೆ ಇರು ಇವರೆಂದರು. ಕತ್ಲಾತು ಕಣ್ರಯ್ಯ ಎಂದು ಅವಳು ಹೊರೆ ಹೊತ್ತುಕೊಂಡಳು. ಈಗ ಮಾತನಾಡಲೇಬೇಕು, ಇಲ್ಲದಿದ್ದರೆ ಅವಳು ಹೊರಟು ಹೋಗುತ್ತಾಳೆ ಎಂದು ಯೋಚಿಸಿದ ಅವರು, ಹೊರೆ ಇಳಿಸು, ಕಾಯಿ ಕೊಡ್ತೀನಿ ಎಂದರು. ಅವಳು ಕೆಳಗೆ ಇಳಿಸಿ ನಿಂತಳು. ಇನ್ನು ಮುಂದೆ ಹೇಗೆ ಮಾತನಾಡಬೇಕೆಂಬುದು ತಿಳಿಯದೆ ಇವರು ಹೆಣಗುತ್ತಿದ್ದರು. ಕೊನೆಗೆ, ಇದ್ಯಾಕ್ಕಿಂತ ಹರಕು ಸೀರೆ ಉಟ್ಕೊಂಡಿದೀಯಾ ಎಂದರು. ಬಡಮುಂಡೆಗೆ ಯಾರಯ್ಯ ತಂದು ಕೊಡಾರು? ನಾನು ದುಡ್ಡು ಕೊಡ್ತೀನಿ, ಸಂತೆಯಲ್ಲಿ ತಗ. ಅವಳು ಸುಮ್ಮನೆ ನಿಂತಳು. ಇವರೇ, ತಿಳಿಲಿಲ್ವೇನೆ ಎಂದರು. ಅವಳಿಗೆ ಅರ್ಥವಾಯಿತು. ಈ ಅಯ್ಯನವರ ಹೆಂಡತಿ ತೀರಿ 3 ವರ್ಷವಾಗಿದೆ. ಇನ್ನೂ 30-32 ಪ್ರಾಯ. ಅವರು ಕೇಳುವುದರಲ್ಲಿ ತಪ್ಪೇನೂ ಇಲ್ಲ. ತಮ್ಮ ಕೇರಿಯ ತನ್ನಂಥ ಹೆಂಗಸರನ್ನು ಕೆಲವು ಹಾರುವರು ಮುಟ್ಟಿಸಿಕೊಳ್ಳುವುದು ಅವಳಿಗೆ ತಿಳಿಯದ ಮಾತಲ್ಲ. ಆದರೆ ಇವರು ದೇವರ ಪೂಜಾರಿಗಳು. ಒಳಗಿರುವ ಕರಿ ಕಲ್ಲಿನ ಸ್ವಾಮಿಯನ್ನು ಮುಟ್ಟಿ ಪೂಜೆ ಮಾಡುವವರು. ಆ ದೇವರನ್ನು ಅವಳು ಎಂದೂ ಕಂಡಿರಲಿಲ್ಲ. ಅವಳ ಜಾತಿಯ ಜನ ಮಾರಮ್ಮನ ಗುಡಿಗೆ ಹೋಗಬಹುದೇ ಹೊರತು ಮೇಲಿನ ಜಾತಿಯ ಗುಡಿಯ ಒಳಕ್ಕೆ ಹೋಗುವುದು ಎಂದಿಗೂ ಸಾಧ್ಯವಿಲ್ಲ, ಹೋಗಲೂ ಬಾರದು. ಆದರೆ ಈ ಮೇಲಿನ ಜಾತಿಯ ದೇವರು ತಮ್ಮ ಮಾರಮ್ಮನಿಗಿಂತ ಗಟ್ಟಿಯಾದುದೆಂದು ಅವಳಿಗೆ ಗೊತ್ತು. ಅದರ ಪೂಜೆ ಮಾಡುವವರು ತಮ್ಮ ಜಾಂಬವರಿಗಿಂತ ಹೆಚ್ಚಿನವರು. ಅಂಥವರು ತನ್ನನ್ನು ಮುಟ್ಟಿದರೆ ದೇವರು ತನಗೆ, ತನ್ನ ಕೇರಿಗೆ ಏನಾದರೂ ಮಾಡಿದರೆ ಗತಿಯೇನು ಎಂಬ ಭಯ ಅವಳದು. ಯಾಕೆ, ಏನಂತೀಯ? ಅವರು ಮತ್ತೆ ಕೇಳಿದರು. ನೀವು ಗುಡಿ ಪೂಜೆ ಮಾಡ್ತಿರಲ್ರಯ್ಯ. ಅವರಿಗೆ ಮುಖಕ್ಕೆ ಹೊಡೆದಂತೆ ಆಯಿತು. ಯಾವ ಕಸುಬು ತಮ್ಮನ್ನು ಇಷ್ಟು ದಿನ ತೊಳಲಿ ಹಿಂತೆಗೆಯುವಂತೆ ಮಾಡಿತೋ, ಯಾವ ಮಾತು ತಮ್ಮ ಪ್ರತಿಸ್ಪರ್ಧಿ ಜಾತಿಯವರಾದ ಶ್ರೀವೈಷ್ಣವರ ತರಲೆಯಿಂದ ಹುಟ್ಟಬಹುದೆಂದು ನಿರೀಕ್ಷಿಸಿದ್ದರೋ ಈಗ ಇವಳೇ ಹೇಳುತ್ತಿದ್ದಾಳೆ. ಇವಳಿಗೆ ಏನೆಂದು ಸಮಾಧಾನ ಹೇಳುವುದು? ಮಾತಂಗಿ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದಳು. ಸುತ್ತ ಚೆನ್ನಾಗಿ ಕತ್ತಲು ಕವಿಯುತ್ತಿತ್ತು. 10 ಮಾರು ದೂರದಿಂದ ನೋಡಿದರೆ ಅವಳೊಂದು ಮೋಟು ತೆಂಗಿನ ಮರದಂತೆ ಕಾಣುತ್ತಿದ್ದಳು. ಯಾರು ಕಾಣಾಕ್ ಬತ್ತಾರೆ ಅಂತ ಹೆದರ್ಕತ್ತೀಯೇ ಎಂದು ಹೋಗಿ ಮುಟ್ಟಿಯೇ ಬಿಟ್ಟರು. ಬೇಲಿಯ ಸಂದಿಯಿಂದ ನುಸಿದ ಅವಳಿಗೆ ಇವರೇ ಸೋಗೆಯ ಹೊರೆಯನ್ನು ಕೊಟ್ಟರು. ತೋಟದ ದಾರಿಯಲ್ಲಿ ಇಳಿದು ನೀರಿನ ಹಳ್ಳ ದಾಟಿ ಮೇಲಿನ ಗದ್ದೆಗಳ ಬದುವಿನಲ್ಲಿ ನಡೆದು ತೋಟದ ಸಂದಿಯಲ್ಲಿ ಹಾಯ್ದು ಅವಳು ತನ್ನ ಕೇರಿಯನ್ನು ತಲುಪಿದಳು. ಕತ್ತಲಲ್ಲಿ ನಡೆದು ಅವರು ಮನೆಗೆ ಬಂದಾಗ ಪಡಸಾಲೆಯಲ್ಲಿ ಲಾಟೀನಿನ ಮುಂದೆ ಕೂತು ವೆಂಕಟೇಶ ಸತ್ಯರು ಓದಿಕೊಳ್ಳುತ್ತಿದ್ದುದು ಕಣ್ಣಿಗೆ ಬಿತ್ತು. ತಾವು ಇನ್ನೇನು ಹೊಸಲು ದಾಟಬೇಕೆನ್ನುವಾಗ ಮಾದಿಗಿತ್ತಿಯನ್ನು ಮುಟ್ಟಿಸಿಕೊಂಡಿದ್ದ ನೆನಪಾಯಿತು. ಹೀಗೆ ಹೇಗೆ ಒಳಗೆ ಹೋಗುವುದು? ಹಾಗೆಯೇ ಹಿಂತಿರುಗಿ ತೋಟದ ಕಡೆಗೆ ನಡೆದರು. ತೋಟದಲ್ಲೇ ಒಂದು ಸಣ್ಣ ಕೊಳವಿದೆ.
ಉಟ್ಟ ಪಂಚೆ, ತೊಟ್ಟ ಅಂಗಿ ಮತ್ತು ಹೆಗಲಿನ ಚೌಕಗಳ ಸಮೇತ ನೀರಿನಲ್ಲಿ ಇಳಿದು ತಲೆಗೂ ಮುಳುಗು ಹಾಕಿ ಮೇಲೆ ಬಂದರು. ಅನಂತರ ಬಟ್ಟೆಗಳನ್ನು ಬಿಚ್ಚಿ ಚೆನ್ನಾಗಿ ಹಿಂಡಿ ಅವನ್ನೇ ಉಟ್ಟುಕೊಂಡು ಮನೆಗೆ ಹಿಂತಿರುಗಿದರು. ಕಾಲಿಗೆ ಮೆಟ್ಟಿಕೊಳ್ಳುವ ಚಕ್ಕಳದ ಎಕ್ಕಡ ಮಾದಿಗರು ಮಾಡಿದುದಾದರೂ ಅದಕ್ಕೆ ಮೈಲಿಗೆ ಇಲ್ಲ. 7 ವರ್ಷದ ಹುಡುಗಿ ಸತ್ಯ ಕೇಳಿದಳು. ಅಪ್ಪ, ಇಷ್ಟು ಹೊತ್ತಿನಲ್ಲಿ ಒದ್ದೆ ಬಟ್ಟೆ ಉಟ್ಕೊಂಡು ನೆಂದ ತಲೆಯಲ್ಲಿ ಬಂದಿದೆಯಲ್ಲ, ಯಾಕೆ? ಸ್ನಾನ ಮಾಡಿದೆ ಪುಟ್ಟಿ, ಕೆರೆಯಲ್ಲಿ. ಅದ್ಯಾಕೆ ಮಾಡಿದೆ ತಣ್ಣೀರಲ್ಲಿ? ಮನ್ಲಿ ಬಿಸಿನೀರು ಕಾಯ್ಸಕ್ಕಾಗ್ತಿರ್ಲಿಲ್ವೇ? ಬೆಳಗ್ಗೆ ಹೊತ್ತಿನಲ್ಲಲ್ವೇ ಮಡಿ ಉಟ್ಕೊಳ್ಳೋದು? ಚುರುಕು ಬುದ್ಧಿಯ ಈ ಹುಡುಗಿಗೆ ಏನು ಹೇಳಬೇಕೆಂದು ಅವರಿಗೆ ತಕ್ಷಣ ತಿಳಿಯಲಿಲ್ಲ. ಆದರೆ ಹುಡುಗಿ ತನ್ನ ಪ್ರಶ್ನೆಯನ್ನು ಬಿಡಲಿಲ್ಲ. ದೂರದ ಒಬ್ಬ ನೆಂಟರು ಸತ್ತ ಸಮಾಚಾರ ತಿಳಿಯಿತು, ಸ್ನಾನ ಮಾಡಿದೆ ಎಂದು ಹೇಳಿ ಒಣಗಿದ ಬಟ್ಟೆ ಹಾಕಿಕೊಂಡರು. ಒಳಗಿನಿಂದ ಒಣಗಿದ ಪಂಚೆ ಅಂಗಿಗಳನ್ನು ತಂದುಕೊಟ್ಟ ಸತ್ಯಭಾಮೆಯೇ ಕೇಳಿದಳು. ಅಣ್ಣ, ಸೂತ್ಕದ ಸ್ನಾನ ಮಾಡಿದ ಮೇಲೆ ಬೇರೆ ಜನಿವಾರ ಹಾಕ್ಯಬೇಡ್ವೇ? ಹೌದು, ಅವಳು ಹೇಳುವುದು ನಿಜ. ಬ್ರಹ್ಮಗಂಟು ಹಾಕಿರುವ ಜನಿವಾರ ಬರೀ ನೆನೆದರೆ ಶುದ್ಧವಾಗುವುದಿಲ್ಲ. ಮಾದಿಗಿತ್ತಿಯನ್ನು ಮುಟ್ಟಿಸಿಕೊಂಡ ಮೇಲೆ ಅದನ್ನು ಬದಲಾಯಿಸಲೇಬೇಕು. ಇಲ್ಲವೇ ನಾಳೆ ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಹೇಗೆ ಎನಿಸಿ ರೇಷ್ಮೆಯ ಮುಕುಟ ಉಟ್ಟು ಮನೆಯಲ್ಲೇ ಇದ್ದ ಹೊಸ ಜೊತೆ ಜನಿವಾರವನ್ನು ಯಜ್ಞೋಪವೀತಂ ಪರಮಂ ಪವಿತ್ರಂ ಹೇಳುತ್ತಾ ಹಾಕಿಕೊಂಡರು. ಅಡುಗೆಯ ಅಜ್ಜಿ ಬಡಿಸಿತು. ಇಬ್ಬರು ಮಕ್ಕಳೊಡನೆಯೂ ಕೂತು ಇವರು ಊಟ ಮಾಡಿದರು. ನಂತರ ಎಂದಿನಂತೆ 3 ಹಾಸಿಗೆ ಹಾಕಿಕೊಂಡರು. ಒಂದು ಪಕ್ಕಕ್ಕೆ ವೆಂಕಟೇಶ, ಇನ್ನೊಂದು ಪಕ್ಕಕ್ಕೆ ಸತ್ಯ ಮಲಗಿಕೊಂಡರು. ಅಜ್ಜಿ ಒಳಗಿನ ಕೋಣೆಯಲ್ಲಿ ಮಲಗಿತು. ಆ ದಿನ ಮನಸ್ಸಿಗೇನೋ ನೆಮ್ಮದಿ ಎನಿಸಿತ್ತು. ಹೀಗಾಗುತ್ತದೆಂಬ ಕಲ್ಪನೆ ಬರುವುದೂ ಸಾಧ್ಯವಿರಲಿಲ್ಲ. ಅಷ್ಟು ಅನಿರೀಕ್ಷಿತವಾಗಿ, ಅಷ್ಟು ಬೇಗ ಎಲ್ಲವೂ ನೆರವೇರಿ ಹೋಯಿತು. ಯುಗಯುಗಾಂತರವಾಗಿತ್ತೇನೋ, ಜನ್ಮ ಜನ್ಮಾಂತರಗಳು ಸಂದಿತ್ತೇನೋ ಆ ಸುಖ ಕಂಡು ಎನಿಸಿತ್ತು. ಕತ್ತಲಲ್ಲಿ ಏನನ್ನೋ ತಡಕಾಡುತ್ತಿದ್ದಾಗ ಅಕಸ್ಮಾತ್ ಸುಖವೇ ಮೈತಳೆದು ಕೈಗೆ ಸಿಕ್ಕಿದಂತೆ ಆಗಿತ್ತು ಇವತ್ತು. ಆದರೆ ಎಲ್ಲ ಬಿಟ್ಟು ತಾನು ಮಾದಿಗಿತ್ತಿಯನ್ನು ಮುಟ್ಟಿದೆನಲ್ಲ. ಸಾಮಾನ್ಯ ಲೌಕಿಕ ಗೃಹಸ್ಥನಾಗಿದ್ದರೆ ಬೇರೆ ಮಾತು. ಬ್ರಹ್ಮರಥೋತ್ಸವ ನಡೆಯುವ ಬ್ರಾಹ್ಮಣ ದೇವರ ಅರ್ಚನೆ ಮಾಡುವ ತಾನು ಹೀಗೆ ಮಾಡಿದುದು ನ್ಯಾಯವೇ ಎಂಬ ಯೋಚನೆ ಮನಸ್ಸನ್ನು ಕೊರೆಯುತ್ತಲೇ ಇತ್ತು. ಇವತ್ತು ಆದದ್ದು ಆಯಿತು, ಇನ್ನು ಮೇಲೆ ಅವಳನ್ನು ತಿರುಗಿ ನೋಡಬಾರದೆಂಬ ಯೋಚನೆ 2 ಸಲ ಮನಸ್ಸಿನಲ್ಲಿ ಬಂತು. ಆದರೆ ಅದು ಸಾಧ್ಯವಿಲ್ಲವೆಂದು ಅದೇ ಮನಸ್ಸು ಆ ಯೋಚನೆಯ ಜೊತೆಗೆ ಶ್ರುತಿಯಂತೆ ನುಡಿಯುತ್ತಿತ್ತು. ಮರುದಿನವೂ ಅವಳು ಸಂಜೆಯಾಗಿ ಕತ್ತಲಾದ ಮೇಲೆ ತೋಟಕ್ಕೆ ಹೋದರು. ಇವರು ಹೋದ ಸ್ವಲ್ಪ ಹೊತ್ತಿಗೆ ಮಾತಂಗಿ ಬಂದಳು. ಸೋಗೆಯ ಬಟ್ಟಲಿನ ಸಂದಿಯಲ್ಲಿ ಅವಳನ್ನು ಮುಟ್ಟಿಕೊಳ್ಳುವ ಮೊದಲು ಇವರು ತಮ್ಮ ಪಂಚೆ ಅಂಗಿಗಳನ್ನು ಬಿಚ್ಚಿ ಒಂದು ಕಡೆ ಇಟ್ಟು ಹೆಗಲ ಮೇಲೆ ಹಾಕಿಕೊಳ್ಳುವ ಚೌಕವನ್ನು ಸುತ್ತಿಕೊಂಡರು. ನಿನ್ನೆ ಅವರು ಪರಸ್ಪರ ಹೆಚ್ಚು ಮಾತೇ ಆಡಿರಲಿಲ್ಲ. ಈ ದಿನ ಸ್ವಲ್ಪ ವಿರಾಮವಾಗಿ ಆಡಿದರು. ತಮ್ಮ ಕೈಲಿ ಮಡಿಸಿ ಇಟ್ಟುಕೊಂಡಿದ್ದ 10 ರೂಪಾಯಿಯನ್ನು ಇಸಿದುಕೊಂಡು ಅವಳು ಬಾಳೆಕಾಯಿಗೆ ಗಿಡಗಿಕೊಂಡಳು. ದುಡ್ಡು ಏನು ಮಾಡ್ತೀಯಾ? ಮಡಿಕಣ್ತೀನಿ. ಶಾಲೆ ತಗಳಾಕುಲ್ವಾ? ನೀವು ಕೊಟ್ರಿ ಅಂತ ತಗಂಡ್ರೆ ನಮ್ಮ ಅಟ್ಟಿಯೋರ್ಗೆ ಶಂಕೆ ಬರಾಕಿಲ್ವಾ? ಮಾರಮ್ಮನ ಹಬ್ಬಕ್ಕೆ ತಗಾತೀನಿ. ಅವಳ ಸೂಕ್ಷ್ಮ ಬುದ್ಧಿಯನ್ನು ಕಂಡು ಅವರಿಗೆ ಮೆಚ್ಚುಗೆಯಾಯಿತು. ಮನಸ್ಸಿಗೆ ಧೈರ್ಯವೂ ಬಂತು. ನೋಡು ಮಾತಂಗಿ, ಯಾರಿಗೂ ಗೊತ್ತಾಗಕೂಡದು. ಅಯ್ಯ, ಅದ್ಯಾಕೆ ಯೋಚನೆ ಮಾಡ್ತೀರಾ ಬುಡ್ರಯ್ಯ? ಮಾತಂಗಿ ಅಂದರೆ ನಿಯತ್ತಿನ ಹೆಣ್ಣು. ಅವಳು ಹೋದ ಮೇಲೆ ಅವರು ಸುತ್ತಿಕೊಂಡ ಚೌಕದಲ್ಲಿಯೇ ಕೊಳದ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಿದರು. ಅನಂತರ ಮೇಲೆದ್ದು ಅದೇ ಚೌಕವನ್ನು ಹಿಂಡಿ ಮೈ ಒರೆಸಿಕೊಂಡರು. ಸೋಗೆಯ ಹತ್ತಿರ ಬಿಚ್ಚಿಟ್ಟಿದ್ದ ಪಂಚೆ ಉಟ್ಟು ಅಂಗಿ ತೊಟ್ಟು ಬಿಗಿಯಾಗಿ ಹಿಂಡಿದ ಚೌಕವನ್ನು ತಲೆಯ ಮೇಲೆ ಹಾಕಿಕೊಂಡು ಕಾಲಿಗೆ ಎಕ್ಕಡ ಮೆಟ್ಟಿ ಮನೆಗೆ ಬಂದರು. ತಲೆಯ ಮೇಲಿನ ಒದ್ದೆ ಚೌಕವನ್ನು ಮಗಳಾಗಲಿ ಮಗನಾಗಲಿ ಗಮನಿಸಲಿಲ್ಲ. ಅದನ್ನು ಬಚ್ಚಲು ಮನೆಯ ಗಳುವಿನ ಮೇಲೆ ಒಣಗ ಹಾಕಿದ ನಂತರ ನೆನಪು ಬಂತು. ಇವತ್ತು ಜನಿವಾರ ಮೈಲಿಗೆಯಾಗಿದೆ. ಮನೆಯಲ್ಲಿ ಇನ್ನೂ 4-5 ಜೊತೆ ಇವೆ. ಆದರೆ ದಿನ ಒಂದೊಂದು ಹೊಸ ಜೊತೆಯಂತೆ ಎಲ್ಲಿ ಹೊಂದಿಸುವುದು? ಇದಕ್ಕೆ ಏನು ಉಪಾಯ ಎಂಬ ಯೋಚನೆಯಲ್ಲಿಯೇ ದೇವರ ಮನೆಗೆ ಹೋಗಿ ಮುಕುಟ ಉಟ್ಟು ಗಟ್ಟಿಯಾಗಿ ಹೇಳದೆ ಮನಸ್ಸಿನಲ್ಲೇ ಯಜ್ಞೋಪವೀತಂ ಪರಮಂ ಪವಿತ್ರಂ ಹೇಳಿಕೊಂಡು ಹೊಸ ಜನಿವಾರ ಧರಿಸಿದರು. ಆ ರಾತ್ರಿ ಮಲಗಿದಾಗ ಒಂದೇ ಯೋಚನೆ ಕೊರೆಯುತ್ತಿತ್ತು. ಜನಿವಾರಕ್ಕೆ ಮೈಲಿಗೆಯಾಗದ ಹಾಗೆ ಏನು ಮಾಡುವುದು? ದಿನ ಹೊಸ ಜನಿವಾರ ಹೊಂದಿಸುವುದಂತೂ ಸಾಧ್ಯವಿಲ್ಲ. ಯೋಚಿಸಿ ಯೋಚಿಸಿ ಯೋಚಿಸಿದ ನಂತರ ಒಂದು ಉಪಾಯ ಹೊಳೆಯಿತು.
ಮನೆಯಲ್ಲಿ ಹೇಗೂ ರೇಷ್ಮೆಯ ಉತ್ತರೀಯ ಇದೆ. ಅದನ್ನು ಹೆಗಲ ಮೇಲೆ ಹಾಕಿಕೊಂಡು ಹೋಗೋದು. ರೇಷ್ಮೆಗೆ ಮುಟ್ಟಿಲ್ಲ, ಗಂಗೆಗೆ ಕಟ್ಟಿಲ್ಲ ಅಂತ ಗಾದೆಯೇ ಇದೆ. ಅವಳನ್ನು ಮುಟ್ಟಿಸಿಕೊಳ್ಳುವಾಗ ಜನಿವಾರವನ್ನು ಸೊಂಟಕ್ಕೆ ಸುತ್ತು ಹಾಕಿ ಅದರ ಮೇಲೆ ರೇಷ್ಮೆ ಚೌಕ ಬರೋ ಹಾಗೆ ಮಾಡಿದರೆ ಸರಿ. ಆಮೇಲೆ ಚೌಕಾನು ಒಗೆಯದಿದ್ದರೂ ಆಗುತ್ತೆ. ನಾನು ಹೇಗೂ ಸ್ನಾನ ಮಾಡ್ತೀನಿ, ಜೊತೆಗೆ ಜನಿವಾರನೂ ನೆನೆಸೋದು. ಅಲ್ಲಿಗೆ ಸಮಸ್ಯೆ ಬಗೆಹರಿಯಿತು. ಮರುದಿನ ಸಂಜೆ ಮಾತಂಗಿ ಪಿಸುಮಾತಿನಲ್ಲಿ ಕೇಳಿದಳು, ದಿನ ಬತ್ತಿದ್ರೆ ಯಾರೂ ಕಾಣಕ್ಕಿಲ್ವಾ? ಯಾರು ಕಾಣ್ತಾರಿಯೇ? ಕಳ್ಳನ ಮಕ್ಕಳು ಕಣ್ರಯ್ಯ ಈ ಊರೋರು. ಅಮಾಸೆ ಮೊದಲು ಕತ್ಲಿರ್ತೈತೆ, ದಿನ ಬರಾನ. ತಿಂಗಳ ಬೆಳಕು ಇರುವಾಗ ಬರದೇ ಬೇಡ. ಅಂದರೆ ತಿಂಗಳಿಗೆ 15 ದಿನ ಇಲ್ಲದೆ ಇರಬೇಕಲ್ಲ. ಅಮಾಸೆ ಕಳೆದ 2-3 ದಿನ ತಿಂಗಳು ಬ್ಯಾಗ ಮುಣುಕ್ಕಳಕ್ಕಿಲ್ವಾ? 12 ದಿನ. ತೆವಲು ಶಾನೆ ಮಾಡ್ಕಬ್ಯಾಡ್ದು ಕಣ್ರಯ್ಯ. ಇವಳು ತನಗೇ ಬುದ್ಧಿ ಹೇಳುವುದನ್ನು ಕಂಡು ಅವರಿಗೆ ನಗುವು ಬಂತು, ಸಿಟ್ಟು ಬಂತು. ಅವಳೇ ಎಂದಳು, ತ್ವಾಟದ ಬೇಲಿ ಬಂದೋಬಸ್ತ್ ಮಾಡಿಸಿ, ಕತ್ಲಾದ ಮ್ಯಾಲೆ ಒಳಿಕ್ಕೆ ಬಂದ ಮ್ಯಾಲೆ ತದ್ದಲ ಸಂದಿಲಿ ಕೈ ಹೆಟ್ಟಿ ಬೀಗ ಅಮಿಕ್ಕಂಡು ಬಂದರೆ ಹೆದರಿಕೆಯಾಗಕ್ಕುಲ್ಲ. ಅವಳ ತಿಳುವಳಿಕೆಯನ್ನು ಕಂಡು ಅವರಿಗೆ ಮೆಚ್ಚುಗೆಯಾಯಿತು. ಮರುದಿನವೇ ಆಳುಗಳನ್ನು ಗೊತ್ತು ಮಾಡಿ ಬಿದಿರು ಮುಳ್ಳು ಕಡಿಸಿದರು. ತೋಟದ ಸುತ್ತ ಇದ್ದ ಬೇಲಿಯ ಮೇಲೆ 2 ಚೋಡಿ ಹಾಕಿಸಿ 1 ವಾರದಲ್ಲಿ ಮುಗಿಸಿದರು. ಹೊಳೆ ಬಾಗಿಲಿಗೆ ದೊಡ್ಡ ತದ್ದಲು ಕಟ್ಟಿಸಿ ಹೊಸ ಬೀಗ ತಂದರು. ಊರಲ್ಲಿ ಕಳ್ಳರು ಹೆಚ್ಕೊಂಡಿದ್ದಾರೆ. ಈ ಮಾದಿಕ್ಕೇರಿಯೋರು ಹಾಗೆ ಬಂದು ಹೀಗೆ ಹೋಗಿ ಕೆಡಕ್ಕೊಂಡು ಹೋಗ್ತಾರೆ. ಅವರ ಮನೆ ಹಾಳಾಗಿ ಹೋಗ ಎಂದು ಸಿಕ್ಕಿದವರೆದುರಿಗೆ ಹೇಳಿದರು. ಒಂದು ದಿನ ಮಾತಂಗಿ ಕೇಳಿದಳು, ಅಯ್ಯಾರೆ, ನೀವು ಗುಡಿ ಪೂಜೆ ಮಾಡ್ತಿರಲ್ಲ, ನನಗೆ ಏನೂ ಆಗಕ್ಕುಲ್ವಾ? ನಿಂಗೇನಾಗುತ್ತೆಯೇ? ದೇವರು ಪಾಪ ಮಾಡಿಕೊಂಡು ಬಡಿದ್ಬಿಟ್ರೆ? ಏನೂ ಆಗೋಲ್ಲ. ರೇಷ್ಮೆ ಚೌಕ ಸುತ್ತಿಕೊಂಡಿಲ್ವಾ ನಾನು? ಎದ್ದ ಮೇಲೆ ಕೊಳದಲ್ಲಿ ಮುಳುಗಿ ಮಡಿ ಉಟ್ಕತ್ತೀನಿ. ಆ ಉತ್ತರದಿಂದ ಅವಳಿಗೆ ಸಮಾಧಾನವಾಯಿತೋ ಇಲ್ಲವೋ, ಆದರೆ ಅವರ ಮನಸ್ಸಿನಲ್ಲೇ ಒಂದು ಶಂಕೆ ಹುಟ್ಟಿತು. ಮರುದಿನ ಗುಡಿಯಲ್ಲಿ ಪೂಜೆ ಮಾಡಿ ಮಂತ್ರ ಹೇಳಿಕೊಂಡು ಮಂಗಳಾರತಿ ಎತ್ತುವಾಗ 1 ನಿಮಿಷ ಮೈ ಜುಮ್ಮೆಂದಂತೆ ಆಗಿ ಭಯವಾಯಿತು. ಯಾವ ಕಾಲದಲ್ಲಿ ಮಾಡಿಸಿದ ಮಂಗಳಾರತಿ ಹಲಗೆಯೋ ಅದು. 5 ಪಾತ್ರಗಳಿವೆ. ಒಂದೊಂದಕ್ಕೂ 4 ಬತ್ತಿಗಳನ್ನು ಹಾಕಿಸಿ ಹೊತ್ತಿಸಿದರೂ ಅಷ್ಟು ಅಗಲ ಪ್ರಕಾಶವಾಗುತ್ತದೆ. ದೇವರ ಕಣ್ಣಿನ ಬೆಳ್ಳಿಯ ಕಟ್ಟು, ಹಣೆಯ ನಾಮ, ತಲೆಯ ಕಿರೀಟಗಳು ಅದರ ಬೆಳಕಿನಲ್ಲಿ ಥಳಥಳಿಸುತ್ತವೆ. ಸಾಮ್ರಾಜ್ಯಂ ಭೋಜ್ಯಂ ಹೇಳುತ್ತಾ ಹಲಗೆಯನ್ನು ದೇವರ ಮುಖದ ಹತ್ತಿರ ಹಿಡಿದುಕೊಂಡಾಗ ಅವರಿಗೆ ಹೆದರಿಕೆಯಾಯಿತು. ನೆನ್ನೆ ಮಾತಂಗಿ ಕೇಳಿದ ಪ್ರಶ್ನೆಯು ತಲೆಯಲ್ಲಿ ಹೊಡೆಯಲು ಶುರುವಾಯಿತು. ಮಂಗಳಾರತಿಯನ್ನು ಬೇಗ ಮುಗಿಸಿದರು. ದೇವರ ಬೆಳ್ಳಿಯ ಕಣ್ಣು ಕಟ್ಟಿನ ಪ್ರಕಾಶ ಕಡಿಮೆಯಾದ ಮೇಲೆ ಅವರ ಭಯವೂ ಹಿಡಿತಕ್ಕೆ ಬಂತು. ಸ್ನಾನ ಮಾಡಿ ಶುದ್ಧಾಚಮನ ಮಾಡಿದ ಮೇಲೆ ಎಂತಹ ಮೈಲಿಗೆ ಉಳಿಯುತ್ತೆ? ಅಕಸ್ಮಾತ್ ನಾಯಿ ಮುಟ್ಟಿದರೆ ಏನು ಮಾಡ್ತೀವಿ? ಸ್ನಾನ ಮಾಡಿ ಆಚಮನ ಮಾಡ್ತೀವಿ. ಮಾತಂಗಿ ಮುಟ್ಟಿದರೂ ಅಷ್ಟೇ. ಇಷ್ಟಕ್ಕೂ ಜನಿವಾರ ಸ್ಪರ್ಶವಾಗದ ಹಾಗೆ ಇರ್ತೀನಿ. ಹೆದರ್ಕೊಳ್ಳೋ ಕಾರಣ ಏನಿದೆ ಎಂದು ತಮಗೆ ತಾವೇ ಸಮಾಧಾನ ಮಾಡಿಕೊಂಡರು. ಆದರೆ ಆ ದಿನದಿಂದ ಮಂಗಳಾರತಿ ಹಲಗೆಯನ್ನು ಹತ್ತಿರ ಹಿಡಿದಿದ್ದಾಗ ಅವರು ದೇವರ ಮುಖವನ್ನು ಸರಿಯಾಗಿ ನೋಡುವುದನ್ನೇ ಬಿಟ್ಟುಬಿಟ್ಟರು. ಮಾತಂಗಿಯ ಜೊತೆ 3 ವರ್ಷ ಕಳೆದಿತ್ತು. ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ಅಜ್ಜಿ 1 ತಿಂಗಳ ಹಿಂದೆ ತುಮಕೂರಿಗೆ ತನ್ನ ಮಗನ ಮನೆಗೆ ಹೊರಟು ಹೋಗಿತ್ತು. ಆದುದರಿಂದ ಅಡುಗೆಯ ಕೆಲಸ ಇವರ ಮೇಲೆ ಬಿದ್ದಿತ್ತು. 10 ವರ್ಷದ ಸತ್ಯಭಾಮೆ ಮತ್ತು 14ರ ವೆಂಕಟೇಶ ಮನೆಯಲ್ಲಿದ್ದರೂ ಹುಡುಗರಿಗೆ ಕಷ್ಟ ಕೊಡದೆ ಅವರೇ ಅಡುಗೆ ಮಾಡುತ್ತಿದ್ದರು. ಒಂದು ರಾತ್ರಿ ಮಾತಂಗಿ ಕೇಳಿದಳು, ಎಡವಟ್ಟಾಗೈತಲ್ರಯ್ಯ? ಏನೇ ಅದೋ? ದುಡ್ಡು ಕೇಳಲು ಪೀಠಿಕೆ ಹಾಕುತ್ತಿದ್ದಾಳೆಂದು ಭಾವಿಸಿ ಇವರು ಕೇಳಿದರು. ನಾನು ಬಿಮ್ಮನ್ಸಿಯಾಗಿರ್ಬೈದು. ಇದೇನೆ ಹಿಂಗಂತೀಯಾ? ಅವಳು ಬಸುರಿಯಾಗಿರುವುದರಲ್ಲಿ ಅಸಹಜವಾದುದೇನೂ ಇರಲಿಲ್ಲವಾದರೂ ಅವರು ಗಾಬರಿಯಿಂದ ಕೇಳಿದರು. 1 ತಿಂಗಳಿಂದ ಸೀರೆಯಾಗಿಲ್ಲ. ಬಿದಿರು ಕಳಲೆ ಮಾಡ್ಕೊಂಡು ಕುಡ್ದೆ. ಸೀರೆ ಹೊಂಡಲೇ ಇಲ್ಲ. ಆ ದಿನ ಅವರು ಅವಳನ್ನು ಸರಿಯಾಗಿ ಮುಟ್ಟಲಿಲ್ಲ. ತಲೆಯ ಮೇಲೆ ಕೈ ಹೊತ್ತು ಸೋಗೆ ಅಟ್ಟಿನ ಸಂದಿಯಲ್ಲಿ ಅವಳ ಪಕ್ಕದಲ್ಲಿ ಕುಳಿತು ಬಿಟ್ಟರು. ಅವರು ಎಷ್ಟಾದರೂ ದುಡ್ಡು ಕೊಡಲು ಸಿದ್ಧರಿದ್ದರು. ಆದರೆ ತುಮಕೂರಿನಂಥ ದೊಡ್ಡ ಊರಿಗೆ ಹೋಗಿ ಸರಿ ಮಾಡಿಸಿಕೊಂಡು ಬರುವ ಜವಾಬ್ದಾರಿ ಹೊರುವವರು ಯಾರು? ಇಂಥದೆಲ್ಲ ಅವರು ಕೇಳಿದ್ದರೆ ಹೊರತು ಕಂಡಿಲ್ಲ.
ನೇರವಾಗಿ ತಿಳಿದಿಲ್ಲ. ನಿಮ್ಮ ಕೇರಿಲಿ ಕೇಳಿದ್ರೆ ಇನ್ಯಾರ ಹೆಸರು ಹೇಳಕ್ಕಾಗಲ್ವೇನೆ? ನಿಮ್ಮ ಪಾದ ಮುಟ್ಟಿದ ಮ್ಯಾಲೆ ಎಂಜಲಿಗೆ ಕಣ್ಣು ಆಯಿಸಲ್ಲ. ಅದು ಅವರಿಗೂ ಗೊತ್ತು. ಆದರೆ ಈಗ ಬಂದಿರುವ ಕುತ್ತಿನಿಂದ ಪಾರಾಗುವುದು ಹೇಗೆ? ಮಾತಂಗಿ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯ ಹೆಣ್ಣು. ಇವರು ಕೊಡುತ್ತಿದ್ದ ದುಡ್ಡಿನಲ್ಲಿ ಹೊಸ ಬಟ್ಟೆ ಬರೆಗಳನ್ನು ಕೊಳ್ಳುತ್ತಿರಲಿಲ್ಲ. ಕೂಲಿ ಮಾಡುವುದನ್ನೂ ಬಿಡಲಿಲ್ಲ. ದಿಮ್ಮನೆ ಇರಾಕ್ ಹೊಂಟ್ರೆ ಇವಳಿಗೆಲ್ಲಿ ಬಂತು ಅಂತ ಸಂಖ್ಯೆ ಬರಕ್ಕಿಲ್ವೇನ್ರಯ್ಯ ಕೇರಿನವರಿಗೆ ಎಂದು ಅವಳೇ ಹೇಳಿದ್ದಳು. ಹೊರಗಿನ ಯಾರಿಗೂ ಅನುಮಾನ ಬರದಂತೆ ಜೀವನ ಮಾಡುತ್ತಿದ್ದಳು. ಹಗಲು ಹೊತ್ತು ಹೊಲ ಗದ್ದೆ ತೋಟಗಳಲ್ಲಿ ಕೂಲಿ ಮಾಡುವಾಗ ಅಕಸ್ಮಾತ್ ಇವರು ಆ ಕಡೆ ಬಂದರೂ ಕತ್ತೆತ್ತಿ ನೋಡದೆ ತನ್ನ ನೆರಳು 10 ಮಾರಿಗಿಂತ ಹತ್ತಿರ ಬೀಳದಂತೆ ಜಾತಿ ಧರ್ಮವನ್ನು ಕಾಯ್ದುಕೊಂಡಿರುತ್ತಿದ್ದಳು. ಎಂದೂ ತಾನಾಗಿಯೇ ದುಡ್ಡು ಕೇಳಿಲ್ಲ. ಇವರು ತಾವಾಗಿಯೇ ಕೊಟ್ಟದ್ದನ್ನು ತನ್ನ ಗುಡಿಸಿಲಿನಲ್ಲಿ ಜೋಪಾನವಾಗಿ ಇಟ್ಟುಕೊಂಡಿರುತ್ತಾಳೆ. ಗುಡ್ಡೆ ಹಾಕಿ ಇವರ ಕೈಲೇ ಕೊಟ್ಟು ತಾವರೆಕೆರೆಯಿಂದ ಒಡವೆ ಮಾಡಿಸಿಕೊಂಡಿದ್ದಾಳೆ. ಈಗಾಗಲೇ ಅವಳ ಹತ್ತಿರ ಸುಮಾರು 1,000 ರೂಪಾಯಿಯ ನಗವಿದೆ. ಆದರೆ ಅದನ್ನು ಒಂದು ದಿನವೂ ಮೈಮೇಲೆ ಇಟ್ಟುಕೊಂಡಿಲ್ಲ. ನಿಂಗೆಲ್ಲಿ ಬಂತು ಈಟೊಂತರ ನಗ ಎಂದು ಕೇರಿಯ ಯಾರಾದರೂ ಕೇಳಿದರೆ ಏನು ಮಾಡುವುದು ಎಂಬ ಎಚ್ಚರ. ಮರುದಿನ ಸಂಧಿಸಿದಾಗಲೂ ಅವರು ಇದೇ ವಿಷಯ ಮಾತನಾಡಿಕೊಂಡರು. ಇವರು ಅವಳ ಕೈ ಹಿಡಿದು, ಮಾತಂಗಿ, ನಾನು ಯಾವತ್ತೂ ನಿನ್ನ ಕೈ ಮೇಲೆ ಹೊಡೆದಿಲ್ಲ. ನನ್ನ ಮರ್ಯಾದೆ ಕಾಪಾಡೋದು ನಿನ್ನ ಕೈಲಿದೆ ಎಂದರು. ಅಯ್ಯ, ನಿಮ್ಮ ಪಾದ ಬ್ಯಾರೆಯ, ಕೆರೆ ಕೆಳಗಿನ ಗುಡಿ ತಿಮ್ಮಪ್ಪನ ಪಾದ ಬ್ಯಾರೆಯ, ಮರವಾದಿ ಕಳೆಯೋ ಮುಂಡೆಯಲ್ಲ ನಾನು ಎಂದು ಅವರ ಕಾಲನ್ನು ಮುಟ್ಟಿ ಅವಳು ಹೇಳಿದಳು. ಮರುದಿನ ಸಂಜೆ ಕಳೆದ ಮೇಲೆ ಇವರು ಎಂದಿನಂತೆ ತೋಟ ಕಾಯಲು ಹೋದರು. ಕತ್ತಲಾಯಿತು. ಅವಳು ಬರಲಿಲ್ಲ. ರಾತ್ರಿಯಾಯಿತು. ಅವಳು ಬರಲಿಲ್ಲ. ರಾತ್ರಿ ಏರಿತು. ಅವಳು ಬರಲೇ ಇಲ್ಲ. ಕಾದು ಕಾದು ಸಾಕಾಗಿ ಇವರು ಮನೆಗೆ ಬಂದರು. ಮರುದಿನ ಸಂಜೆಯೂ ಹೀಗೆ ಆಯಿತು. ಅವಳು ಬರಲಿಲ್ಲ. ಅವಳ ಹತ್ತಿರ ತೋಟದ ಒಂದು ಬೀಗದ ಕೈ ಕೊಟ್ಟಿದ್ದರು. ಒಬ್ಬರಿಲ್ಲದ ವೇಳೆಯಲ್ಲಿ ಒಬ್ಬರು ಬಂದು ಕಾದು ಹೋಗಿದ್ದರೆ ಇನ್ನೊಬ್ಬರಿಗೆ ತಿಳಿಯಲಿ ಎಂದು ಸೋಗೆಯ ಅಟ್ಟಿನ ಸಂದಿಯಲ್ಲಿ ಇಡುವ ಸನ್ನೆಯ ಹೆಡೆದಿಪ್ಪೆಯನ್ನು ನೋಡಿದರು. ಅವಳು ಬಂದಿದ್ದ ಗುರುತಿಲ್ಲ. ಮರುದಿನವೂ ಹೀಗೆಯೇ ಆಯಿತು. ಅವಳು ಬರಲಿಲ್ಲ. ಅದರ ಮರುದಿನವೂ ಹೀಗೆಯೇ ಆಗಿ ಅವರು ಯೋಚಿಸಲು ಪ್ರಾರಂಭಿಸಿದರು. ತಾವರೆಕೆರೆಯ ಆಚೆ ಹೆಗ್ಗಟ್ಟದಲ್ಲಿ ಅವರ ನೆಂಟರಿದ್ದಾರೆ ಎಂಬುದಷ್ಟು ಅವರಿಗೆ ಗೊತ್ತಿತ್ತು. ನಮ್ ಚಿಗವ್ವ ಅವಳೆ ಎಂದು ಅವಳು ಹೇಳಿದ್ದುದೆಷ್ಟೋ ಅಷ್ಟು. ಅವಳು ಯಾವ ರೀತಿಯ ಚಿಗವ್ವ? ತಾಯಿಯ ತಂಗಿಯೇ, ತಂದೆಯ ತಮ್ಮನ ಹೆಂಡತಿಯೇ, ಅಥವಾ ವಾವೆಯ ಸಂಬಂಧವೇ? ಅವರಿಗೆ ಸರಿಯಾಗಿ ಗೊತ್ತಿಲ್ಲ. ಅವಳು ಅಲ್ಲಿಗೆ ಹೋಗಿರಬಹುದು, ಮತ್ತೆಲ್ಲಿಯಾದರೂ ಹೋಗಿರಬಹುದು. ಕೂತಿರುವ ಗರ್ಭವನ್ನು ತೆಗೆಸಿಕೊಂಡು ಬರುವುದಕ್ಕೆ ಹೋಗಿದ್ದಾಳೆ. ತೆಗೆಯುವಾಗ ಅವಳ ಜೀವಕ್ಕೆ ಏನೂ ತೊಂದರೆಯಾಗದಿದ್ದರೆ ಸಾಕು ಎಂದು ಮನಸ್ಸಿನಲ್ಲಿ ಕೇಳಿಕೊಳ್ಳುತ್ತಿದ್ದರು. 15 ದಿನವಾದರೂ ಅವಳ ಸುದ್ದಿ ಹತ್ತಲಿಲ್ಲ. 20 ದಿನ ಕಳೆದರೂ ತಿಳಿಯಲಿಲ್ಲ. ಮಾದಿಗರ ಕೇರಿ, ಹೊಲೆಗೇರಿಗಳವರು ಎಷ್ಟೋ ಜನ ಹೊಲಗದ್ದೆಗಳಲ್ಲಿ ಕೂಲಿ ಮಾಡುತ್ತಿದ್ದರು. ಇವರು ಯಾವುದಕ್ಕಾದರೂ ಮಾತನಾಡಿಸಿದರೆ ನಿಂತಲ್ಲಿಂದ ತುಸು ದೂರ ಹೋಗಿ ನಿಂತು ನೆಲ ನೋಡುತ್ತಾ ಉತ್ತರ ಹೇಳುತ್ತಿದ್ದರು. ಉಳಿದವರ ವಿಷಯದಲ್ಲಿ ಇಂತಹ ಕಟ್ಟನ್ನು ಹೆಚ್ಚಾಗಿ ಪಾಲಿಸುತ್ತಿರಲಿಲ್ಲ. ಆದರೆ ಇವರು ಗುಡಿದೇವರ ಪೂಜಾರರು ಎಂಬ ವಿಶೇಷ ಭಯವಿತ್ತು. ನಿಮ್ಮ ಕೇರಿಯ ಮಾತಂಗಿಯಲ್ಲಿ ಕಾಣಕ್ಕೆ ಇಲ್ಲ, ಕೂಲಿ ದುಡ್ಡು ತಗಬೇಕಾಗಿತ್ತು ಎಂದು ಯಾರನ್ನಾದರೂ ಕೇಳುವ ಮನಸ್ಸಾಯಿತು. ಆದರೆ ಇದರಿಂದ ಯಾರಿಗಾದರೂ ಅನುಮಾನ ಬರಬಹುದೆಂಬ ಭಯವಾಗಿ ಕೇಳಲಿಲ್ಲ. ಈ ಪಾಪದ ಹೆಂಗಸು ಏನಾದರೂ ಪ್ರಾಣಗೀಣ ಕಳೆದುಕೊಂಡಳೋ ಎಂಬ ದಿಗಿಲೂ ಆಯಿತು. ಅಂಥದ್ದೇನಾದರೂ ಆಗಿದ್ದರೆ ಇಷ್ಟು ಹೊತ್ತಿಗೆ ಸುದ್ದಿ ಹಬ್ಬಬೇಕಾಗಿತ್ತು ಎಂದು ಸಮಾಧಾನ ತಂದುಕೊಂಡರು. 1 ತಿಂಗಳು ಕಳೆದ ಮೇಲೆ ತಿಳಿಯಿತು, ಶಿವಗೆರೆಯ ಕೊಪ್ಪಲಿನಲ್ಲಿ ಅವಳ ಜಾತಿಯವನೇ ಒಬ್ಬ ಹೆಂಡತಿ ಸತ್ತವನಿದ್ದ. ಸೀರುಡಿಕೆ ಮಾಡಿಕೊಂಡು ಅವಳು ಈಗ ಅಲ್ಲಿ ಇದ್ದಾಳಂತೆ. ಹೆಗ್ಗಟ್ಟದ ಅವಳ ಚಿಗವ್ವ ಗೊತ್ತು ಮಾಡಿದ ಈ ಕೂಡಿಕೆ ಈಗ 15 ದಿನದಲ್ಲಿ ಆಯಿತಂತೆ. ಮಾತಂಗಿ ತಿಮ್ಲಾಪುರದ ತನ್ನ ಕೇರಿಯನ್ನು ಬಿಟ್ಟೇ ಬಿಟ್ಟಳು. ಅವಳ ಗುಡ್ಲಿಗೆ ಬೀಗ ಹಾಕಿಕೊಂಡು ಹೋಗಿದ್ದಾಳೆ. ಇಲ್ಲಿಗೆ ಮತ್ತೆ ಯಾಕೆ ಬಂದಾಳು? ಅವಳು ಬಸುರಿಯಾದ ಸಮಸ್ಯೆ ಇಷ್ಟು ಹಗುರವಾಗಿ ಬಗೆಹರಿದದಕ್ಕೆ ಅವರಿಗೆ ಸಮಾಧಾನವಾಯಿತು. 2 ದಿನ ಹಾಯಾಗಿದ್ದರು. ಆದರೆ ಅವಳು ಊರನ್ನೇ ಬಿಟ್ಟು ಹೊರಟು ಹೋಗಿ ಇನ್ನು ಎಂದೆಂದಿಗೂ ಅವಳ ಸಂಪರ್ಕವಿಲ್ಲದಂತಾದುದಕ್ಕೆ ವ್ಯಸನವಾಯಿತು.
2-3 ದಿನದಲ್ಲಿ ಅವಳ ಹುಚ್ಚೇ ಹಿಡಿಯಿತು. ತೋಟಕ್ಕೆ ಹೋಗಿ ತೆಂಗಿನ ಒಟ್ಟದ ಸಂದಿಯಲ್ಲಿ ತಾವು ಅವಳು ಕೂಡುತ್ತಿದ್ದ ಜಾಗವನ್ನು ನೋಡುತ್ತಾ ನಿಲ್ಲುತ್ತಿದ್ದರು. ಒಂದೊಂದು ದಿನ ಹೋಗಿ ಆ ಜಾಗದಲ್ಲಿ ಸುಮ್ಮನೆ ಕುಳಿತು ಬಿಡುತ್ತಿದ್ದರು. ಅನಂತರ ಎದ್ದು ಉಟ್ಟ ಬಟ್ಟೆಯ ಸಮೇತ ಕೊಳದಲ್ಲಿ ಸ್ನಾನ ಮಾಡಿ ಏಳುತ್ತಿದ್ದರು. ಆಮೇಲೆ ನಾನ್ಯಾಕೆ ಸುಮ್ಮನೆ ನೀರಗಿಳಿದು ಮೈನೆನೆಸಿಕೊಂಡೆ ಎಂದು ಬಟ್ಟೆ ಒಣಗಿಸಿಕೊಂಡು ಉಟ್ಟು ಮನೆಗೆ ಬರುತ್ತಿದ್ದರು. ಮಾತಂಗಿ ಇದ್ದು ಹೆಚ್ಚು ಕಡಿಮೆ ದಿನವೂ ಸಂಧಿಸುತ್ತಿದ್ದಾಗ ಅವರಿಗೆ ಅವಳ ವೈಶಿಷ್ಟ್ಯವೂ ಅರಿವಿಗೆ ಬಂದಿರಲಿಲ್ಲ. 9 ವರ್ಷ ಅವರು ತಮ್ಮ ಹೆಂಡತಿಯೊಡನೆ ಸಂಸಾರ ಮಾಡಿದ್ದರು. ಮಾತಂಗಿಯನ್ನು ಮುಟ್ಟಿಕೊಳ್ಳುತ್ತಿದ್ದುದು ಸುಮಾರು 3 ವರ್ಷ. ಎರಡನ್ನೂ ಹೋಲಿಸಿಕೊಂಡಾಗ ಮಾತಂಗಿಯಲ್ಲಿ ತಾವು ಕಂಡ ಹೆಣ್ಣುತನವನ್ನು ತಮ್ಮ ಹೆಂಡತಿಯಲ್ಲಿ ಕಂಡಿರಲಿಲ್ಲವೆಂಬುದು ಅವರಿಗೇ ತಿಳಿಯಿತು. ಇಷ್ಟಕ್ಕೂ ಅವರು ಅವಳನ್ನು ಬೆಳಕಿನಲ್ಲಿ ನೋಡುತ್ತಿರಲಿಲ್ಲ. ರಾತ್ರಿಯ ಕತ್ತಲೆಯಲ್ಲಿ ಇನ್ನೂ ಹೆಚ್ಚು ಕತ್ತಲು ಬಣ್ಣದ ಆಕೃತಿಯಾಗಿದ್ದ ಅವಳು ಏನನ್ನೂ ಕೇಳದೆಯೇ ಇವರ ಮನಸ್ಸನ್ನೆಲ್ಲ ಹೀರಿಕೊಂಡು ಹೋಗಿದ್ದಳು. ಯಾವುದಾದರೂ ಕೆಲಸವಿದೆಯೆಂದೋ ಅಥವಾ ಒಂದು ಹಸು ತಪ್ಪಿಸಿಕೊಂಡಿದೆಯೆಂದೋ ನೆವಹಾಕಿ ಶಿವಗೆರೆಯ ಕೊಪ್ಪಲಿನ ಕಡೆ ಹುಡುಕಲು ಹೋಗಿ ಅವಳನ್ನು ಮಾತನಾಡಿಸಿಕೊಂಡು ಬರಲೇ. ಅದೇನು ಐಗಂಚಿ, ಇಲ್ಲಿಗೆ 9 ಮೈಲಿ ಎಂಬ ಹಂಬಲ ಕಾಡುತ್ತಿತ್ತು. ಆದರೆ ಬರೀ ಮಾತನಾಡಿಸಿ ಏನು ಸಾರ್ಥಕ? ರಾಜಾರೋಷವಾಗಿ ಅವಳನ್ನು ಕರೆದುಕೊಂಡು ಬಂದು ಇಟ್ಟುಕೊಳ್ಳುವ ಧೈರ್ಯ ತನಗಿದೆಯೇ? ಈ ದೇವರ ಪೂಜೆಯೊಂದಿಲ್ಲದಿದ್ದರೆ ಇಟ್ಟುಕೊಳ್ಳಬಹುದಾಗಿತ್ತು. ಆದರೆ ಹಿಂದಿನಿಂದ ಬಂದ ಪೂಜೆ ಇನಾಮತಿಗಳನ್ನು ಕಳೆಯಬಾರದು ಎಂದು ವಿವೇಕ ಹೇಳುತ್ತಿತ್ತು. ಇನಾಮತಿಯೊಂದೇ ಮುಖ್ಯವಲ್ಲ, ಗರ್ಭಗುಡಿಯಲ್ಲಿ ನಿಂತು ಪೂಜೆ ಮಾಡುವ ಸ್ಥಾನ ಮುಖ್ಯ. ಇವತ್ತು ನಾನು ಬಿಟ್ಟರೆ ಎಷ್ಟು ಜನ ತಾವು ಮಾಡ್ತೀವಿ ಅಂತ ಮುಂದೆ ಬರೋಲ್ಲ? ಜಮೀನಿಲ್ಲದಿದ್ದರೆ ಬೇಡ, ನಮ್ಮ ಮತಕ್ಕೆ ಸೇರಿದ್ದು ಅಂತ ಅಯ್ಯಂಗಾರರ ಜಾತಿಯೋರು ಕಾಯ್ತಿದ್ದಾರೆ. ಅದನ್ನು ಹೇಗೆ ಬಿಡೋದು? ಯಾಕೆ ಬಿಡೋದು? ಅವರು ತೋಟಕ್ಕೆ ಹೆಚ್ಚಾಗಿ ಹೋಗುವುದನ್ನೇ ಬಿಟ್ಟು ಬಿಟ್ಟರು. ವೆಂಕಟೇಶನಿಗೆ 15 ನಡೆಯುತ್ತಿತ್ತು. ಜಮೀನು ಮತ್ತು ಮನೆಯ ಆದಾಯ ವೆಚ್ಚದಲ್ಲಿ ಅವನು ಆಗಲೇ ತುಂಬ ಬುದ್ಧಿವಂತನಾಗಿದ್ದ. ದಿನ ಬೆಳಗ್ಗೆ ತೋಟಕ್ಕೆ ಹೋಗಿ ನೋಡಿಕೊಂಡು ಬರುತ್ತಿದ್ದ. ಇಂಥ ಮರದಲ್ಲಿ ಇಷ್ಟೇ ಗೊನೆ ಇದೆ, ಇಂಥಿಂಥ ಗೊನೆ ಇದೇ ಆಕಾರಕ್ಕಿದೆ, ಇಂಥ ಗೊನೆಯಲ್ಲಿ 4 ಕಾಯಿ ಇಲ್ಲ, ಅದರ ತೊಟ್ಟು ಗೊನೆಗೆ ಅಂಟಿಕೊಂಡಿಲ್ಲದುದರಿಂದ ಉದುರಿದ ಹಣ್ಣುಗಾಯಿಯಲ್ಲ, ಕಳ್ಳರೇ ಮುರಿದಿದ್ದಾರೆ ಎಂದು ಹೇಳಿಬಿಡುತ್ತಿದ್ದ. ಹೊಲಗೇರಿಯ ಇಂಥವನ ಕೆಲಸವೇ ಇದು, ಇಂಥ ಹೆಂಡದಂಗಡಿಗೇ ಹೋಗಿದೆ ಕಾಯಿ ಎಂದು ಊಹೆ ಮಾಡುತ್ತಿದ್ದ. ತೋಟ ನೋಡಿಕೊಳ್ಳುವುದನ್ನು ಅವನ ಜವಾಬ್ದಾರಿಗೆ ಹೇಳಿ ಅವರು ಮೊದಲಿಗಿಂತ ಹೆಚ್ಚಾಗಿ ದೇವರ ಪೂಜೆಗೆ ನಿಂತರು. ಸಂಜೆಯ ಹೊತ್ತು ತೋಟ ನೋಡಲು ಯಾರೂ ಹೋಗುತ್ತಿರಲಿಲ್ಲ. ಸಾಮಾನ್ಯವಾಗಿ ಹೆಂಡ ಕುಡುಕರು ಕದ್ದು ಕಾಯಿ ಕೀಳುತ್ತಿದ್ದುದು ಸಂಜೆಯ ಕತ್ತಲು ಕವಿದ ಮೇಲೆ. ಕಿತ್ತ ಕಾಯಿಯನ್ನು ಯಾರಿಗೂ ತಿಳಿಯದಂತೆ ನೇರವಾಗಿ ಹೆಂಡದ ಅಂಗಡಿಗೆ ಹಾಕಿ ಕುಡಿದು ಬರಲು ಅನುಕೂಲವಾದ ಹೊತ್ತು ಅದು. ಆ ಹೊತ್ತಿನಲ್ಲಿ ಓದಿಕೊಳ್ಳುವುದನ್ನು ಬಿಟ್ಟು ತೋಟ ಕಾಯಲು ವೆಂಕಟೇಶ ಹೋಗುವುದು ಅವರಿಗೆ ಬೇಕಾಗಿರಲಿಲ್ಲ. ತಾವು ಹೋಗಲು ಮನಸ್ಸು ಬರುತ್ತಿರಲಿಲ್ಲ. ಆದರೆ ತಿಮ್ಮಪ್ಪಯ್ಯನ ಪೂಜಾರಿಯ ತೋಟವೆಂದು ಇವರ ತೋಟದಲ್ಲಿ ಕದಿಯಲು ಸಾಮಾನ್ಯವಾಗಿ ಕುಡುಕರು ಹೆದರುತ್ತಿದ್ದರು. ಅವರು ಹೆಚ್ಚು ಹೆಚ್ಚಾಗಿ ದೇವರ ಪೂಜೆ ಮಾಡಲು ಆರಂಭಿಸಿದರು. ದಿನವೂ ಸಹಸ್ರನಾಮ ಹೇಳುವರು. ತುಂಬ ಹೂವುಗಳನ್ನು ಕೊಯ್ದು ಏರಿಸುತ್ತಿದ್ದರು. ಉಪವಾಸ ಮಡಿ ಮೊದಲಾದ ನಿಷ್ಠೆಗಳನ್ನೂ ಹೆಚ್ಚು ಮಾಡಿದರು. ಆದರೆ ಕಣ್ಣಿಗೆ ಕಟ್ಟು ಹಾಕಿಕೊಂಡ ದೇವರ ಮುಖವನ್ನು ದಿಟ್ಟಿಸಿ ನೋಡಲು ಮಾತ್ರ ಭಯವಾಗುತ್ತಿತ್ತು. ಮಂಗಳಾರತಿ ಮಾಡುವಾಗ ವಿಗ್ರಹದ ಪಾದ ಮೈಗಳನ್ನು ನೋಡುವರು. ಮುಖದ ಕಡೆಗೆ ಮಾತ್ರ ತಮ್ಮ ದೃಷ್ಟಿಯನ್ನು ಏರಿಸುತ್ತಿರಲಿಲ್ಲ. ಇದೇ ಸಮಯದಲ್ಲಿ ಊರಿನಲ್ಲಿ ಮಾತ್ರವಲ್ಲದೆ ಹೊಲೆ ಮತ್ತು ಮಾದಿಗರ ಕೇರಿಯಲ್ಲೂ ಕೆಲವು ಸಂಗತಿಗಳು ನಡೆದವು. ಮಾದಿಗರ ಕೇರಿಯ ಬೆಟ್ಟಯ್ಯ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಿದ್ದವನು ಹಿಂತಿರುಗಿದ. ಮಾದಿಗನಾದರೂ ಅವನಿಗೆ ಒಂದು ನಾಡ ಹೆಂಚಿನ ಮನೆ, 3 ಎಕರೆ ಹೊಲ, 20 ತೆಂಗಿನ ಮರಗಳಿದ್ದವು. ಅವನಷ್ಟು ಚೆನ್ನಾಗಿ ಜೋಡು ಹೊಲಿಯುವವರು ಸುತ್ತ 10 ಮೈಲಿ ಫಾಸಲಲ್ಲೇ ಇರಲಿಲ್ಲ. ಅವನ ಅಪ್ಪ ಗೊಂಗಡಿಯೂ ಹಾಗೆಯೇ. 2 ಜೋಡಿ ಚಕ್ಕಳ ಕೊಟ್ಟು ಬಾಳಿಕೆ ಬರುವಂತೆ ಮಾಡಿದರೂ ಎಕ್ಕಡ ಮೃದುವಾಗಿರುವಂತೆ ಚರ್ಮವನ್ನು ಹದ ಮಾಡುತ್ತಿದ್ದ. ಆದರೆ ಬೆಟ್ಟ ಇದ್ದಕ್ಕಿದ್ದ ಹಾಗೆಯೇ ಒಂದು ದಿನ ಹೆಂಡತಿ ಮಕ್ಕಳನ್ನು ಬಿಟ್ಟು ಅದೆಲ್ಲೋ ಹೋಗಿಬಿಟ್ಟ. ಇದ್ದಕ್ಕಿದ್ದ ಹಾಗೆಯೇ ಎಂದರೆ ಕಾರಣವಿಲ್ಲದಿಲ್ಲ. ಮಾದಿಗನಿಗೆ ತಕ್ಕ ಹಾಗಿರದೆ ತನಗೆ ಹೆಂಚಿನ ಮನೆ, 3 ಎಕರೆ ಹೊಲ, 20 ತೆಂಗಿನ ಮರವಿದೆ ಅನ್ನುವ ಹಮ್ಮಿನಿಂದ ಮೀಸೆ ಬೆಳೆಸಿದರೂ ಚಿಂತೆ ಇಲ್ಲ. ತುದಿಯು ಕೆಳಭಾಗಕ್ಕೆ ಇಳಿಬಿದ್ದಿರುವಂತೆ ಮಾಡಿಕೊಳ್ಳದೆ 2 ಕಡೆಯೂ ಮೇಲಕ್ಕೆ ಏರಿರುವ ಹಾಗೆ ಮಾಡಿಸಿಕೊಂಡ.
ಅವನು ಹೊಸದಾಗಿ ಬೆಳೆಸಿಕೊಂಡನೋ ಯಾವ ಆಕಾರಕ್ಕೆ ಬಿಡಿಸಿಕೊಂಡನೋ ವೆಂಕಟರಮಣಯ್ಯನವರಿಗೆ ಗೊತ್ತಿಲ್ಲ. ಆದರೆ ಅದು ಊರನ್ನೇ ಆಳುವ ದಣಿ ಪಟೇಲ ತಿರುಮಲೇಗೌಡರಿಗೆ ತಿಳಿಯಿತು. ಅವನನ್ನು ಕರೆಸಿ ಕೇಳಿದರೆ, ಅವನವನಿಗೆ ಖುಷಿ ಬಂದಂಗೆ ಬಿಟ್ರೆ ಏನ್ರಯ್ಯ ತೆಪ್ಪೋ ಎಂದನಂತೆ. ದೊಡ್ಡ ಮೀಸೆ ಬೆಳೆಸುವುದು, ಮೇಲೆ ತಿರುಗಿಸಿ ನೀವಿಕೊಳ್ಳುವುದು ಊರು ಆಳುವ ಪಟೇಲ ಮನೆತನದ ಗುರುತು. ಈ ಮಾದಿಗನಿಗೆ ಇಷ್ಟು ಹಮ್ಮು ಬಂದದ್ದನ್ನು ದೊಡ್ಡಗೌಡರು ಸಹಿಸಿಯಾರೇ? ತಮ್ಮ ಮನೆಯಲ್ಲಿ ಜೀತ ಮಾಡುವ ಇಬ್ಬರು ಹೊಲೆಯರನ್ನು ಕರೆದು ಬೆಟ್ಟನನ್ನು ಕಂಬಕ್ಕೆ ಕಟ್ಟಿ ಬಾರುಕೋಲಿನಲ್ಲಿ ಶೆಣೆಯುವಂತೆ ಹುಕುಂ ಮಾಡಿದರು. ಮಾದಿಗ ಆಳುಗಳಾಗಿದ್ದರೆ ತಮ್ಮ ಕೇರಿಯ ಮೇಟಿ ಕುಳವನ್ನು ಮುಟ್ಟಿ ಹೊಡೆಯುತ್ತಿದ್ದರೋ ಇಲ್ಲವೋ. ಆದರೆ ಇವರು ಹೊಲೆಯರು, ಮಾದಿಗರಿಗಿಂತ ಶ್ರೇಷ್ಠರು. ತಮಗಿಲ್ಲದ ಮೀಸೆಯನ್ನು ಅವನು ಬೆಳೆಸಿಕೊಂಡನಲ್ಲ ಅಂತ ಹೊಟ್ಟೆ ಕಿಚ್ಚೂ ಇತ್ತು. ಪಟೇಲರು, ಅಲ್ಲೇನ್ ಮಕ ನೋಡ್ತೀಯಾ, ಹಿಡ್ಕೊಂಡ್ ಜಡೀಲ ಎಂದು ಎರಡನೆಯ ಸಲ ಅಂದದ್ದೇ ಸರಿ. ಹಿಡಿದು ಬೆಟ್ಟನನ್ನು ಈಚಲು ಶಬ್ಬೆಯಿಂದ ಕಂಬಕ್ಕೆ ಕಟ್ಟಿ ಬಾರುಕೋಲಿನಿಂದ ಬಾರಿಸಿಬಿಟ್ಟರು. ತೋಳು ತೊಡೆಗಳ ಮೇಲೆಲ್ಲ ಬಾಸುಂಡೆ ಊದಿಕೊಂಡಿತು. ಇವತ್ ಸಂಜೆ ವೇಳೆಗೆ ತೆಗಿಸ್ದೇ ಇದ್ರೆ ನಾಳಿಕೆ ಕ್ವಾಟೆ ಬಾಗ್ಲು ಮುಂದೆ ಕುಂಡ್ರಿಸಿ ನನ್ನ ಉಚ್ಚೇಲಿ ನಿನ್ನ ಮೀಸೆ ಬೋಳಿಸ್ತೀನಿ ನನ್ನ ಮಗನೇ ಎಂದು ಹೇಳಿ ಕಟ್ಟು ಬಿಚ್ಚಿಸಿ ಕಳಿಸಿದರು. ಅವತ್ತು ರಾತ್ರಿಯೇ ಅವನು ಕೇರಿ ಬಿಟ್ಟು ಹೋದನಂತೆ. ಎಲ್ಲಿಗೆ ಹೋದನೋ ಯಾರಿಗೂ ಗೊತ್ತಿಲ್ಲ. ಈಗ ದೇಶವನ್ನಾಳುತ್ತಿದ್ದ ಕೆಂಪು ಜನ ರಾಜ್ಯವನ್ನು ಬಿಟ್ಟು ಹೋಗುತ್ತಾರಂತೆ. ಇದೇ ಸಮಯಕ್ಕೆ ಸರಿಯಾಗಿ ಬೆಟ್ಟ ಊರಿಗೆ ಹಿಂತಿರುಗಿದ. ಸುಮಾರು 6 ವರ್ಷವಾಗಿರಬಹುದು ಅವನು ದೇಶಾಂತರ ಹೋಗುವಾಗ ಇದ್ದ 8 ವರ್ಷದ ಗಂಡು ಹುಡುಗ, 4 ವರ್ಷದ ಹೆಣ್ಣು ಹುಡುಗಿ, ಈಗ 14 ವರ್ಷದ ಹುಡುಗ, 10 ವರ್ಷದ ಹುಡುಗಿಯಾಗಿದ್ದರು. ಆದರೆ ಅವನ ಹೆಂಡತಿ ಹುಡುಗರನ್ನು ತನ್ನ ತೌರಾದ ನೆಲಮಂಗಲದ ಕಡೆಯ ಒಂದು ಕೊಪ್ಪದಲ್ಲಿ ಬಿಟ್ಟಿದ್ದಳು. ಊರಗೌಡರು ಹುಡುಗರನ್ನು ಎಲ್ಲಿ ಹಿಡಿಸಿ ಹೊಡಿಸುತ್ತಾರೋ ಎಂಬ ಹೆದರಿಕೆಯಿಂದ. ಆ ಊರಿನಲ್ಲಿ ಕಾಂಗ್ರೆಸ್ಸಿನವರು ರಾಟೆ ನೂಲುತ್ತಿದ್ದರಂತೆ. ಜಾತಿ ಭೇದ ಸುಳ್ಳು ಎನ್ನುತ್ತಿದ್ದರಂತೆ. ಬೆಟ್ಟನ ಹುಡುಗ ತಿಮ್ಮ ಮತ್ತು ಹುಡುಗಿ ಗುಡ್ಡಿ ಇಬ್ಬರನ್ನು ಸ್ಕೂಲಿಗೆ ಸೇರಿಸಿದರಂತೆ. ಅವರ ಜಾತಿಗೆ ಒಂದು ಸ್ಕೂಲ್ ತೆಗೆದಿದ್ದರಂತೆ ಅಲ್ಲಿ. ಹಿಂತಿರುಗಿದ ಮೇಲೆ ಬೆಟ್ಟ ಹೊಸ ಮನುಷ್ಯನೇ ಆಗಿದ್ದಾನೆ. ಈಗಲೂ ಮೀಸೆ ಇದೆ, ಆದರೆ ಅದು ಕೆಳಗೆ ಹೋದಂತೆಯೂ ಕಾಣದೆ, ಮೇಲೆ ತಿರುಗಿದಂತೆಯೂ ಇರದೆ, ಮೂಗಿನ ಕೆಳಗೆ ಕೂದಲು ಮೆತ್ತಿಕೊಂಡಂತೆ ಇದೆ. ಬ್ರಾಹ್ಮಣರೂ ನಾಚಬೇಕು, ಹಾಗೆ ದಿನ ಒಗೆದ ಬಟ್ಟೆ ಹಾಕುತ್ತಾನೆ. ಪೆಟ್ಟಿಗೆಯಂತಹ ಚರಕದಲ್ಲಿ ನೂತ ದಾರದಿಂದ ನೇಯ್ದ ಖಾದಿಯ ಪಂಚೆ, ಜುಬ್ಬ, ಅದರ ಮೇಲೆ ಮುಚ್ಚಿದ ಕಾಲರ್ ಕೋಟು ತೊಟ್ಟು ತಲೆಗೆ ಗಾಂಧಿ ಟೋಪಿ ಹಾಕುತ್ತಾನೆ. ಇಂತಹ ಬಟ್ಟೆ ಅಪರೂಪದ್ದೇನಲ್ಲ. ತಿರುಮಲೇಗೌಡನ ಮಗ ಲಾಯರ್ ಮೇಲಗಿರಿಗೌಡನು ಇಂಥದ್ದೇ ಹಾಕಲು ಶುರು ಮಾಡಿದ್ದ. ಊರಿಗೆ ಬಂದಾಗಲೂ ಜಗುಲಿಯ ಮೇಲೆ ಕೂತು ಎಳೆಬಿಸಿಲು ಕಾಯಿಸುತ್ತಾ ಪೆಟ್ಟಿಗೆ ಚರಕದಲ್ಲಿ ನೂಲು ತೆಗೆಯುತ್ತಿದ್ದ. ಈಗ ಹಿಂತಿರುಗಿ ಬಂದ ಬೆಟ್ಟ ಇಷ್ಟು ದಿನ ಗಾಂಧಿಯ ಆಶ್ರಮದಲ್ಲಿದ್ದನಂತೆ, ಬೊಂಬಾಯಿಯ ಆಚೆ ಗುಜರಾತು ದೇಶದಲ್ಲಿ. ಅವನ ಮಾತನ್ನು ಯಾರೂ ನಂಬುತ್ತಿರಲಿಲ್ಲ. ಆದರೆ ಅಲ್ಲಿಗೆ 1 ವರ್ಷ ಕಾಲ ಹೋಗಿದ್ದ ಲಾಯರ್ ಮೇಲಗಿರಿಗೌಡನೇ ಅದು ನಿಜ ಎಂದ ಮೇಲೆ ಎಲ್ಲರೂ ನಂಬಿದರು. ಇಷ್ಟರಲ್ಲಿ ಬೆಟ್ಟ ಕನ್ನಡ ಓದಿ ಬರೆಯುವುದು ಕಲಿತಿದ್ದಾನೆ. ಹಿಂದಿಯೋ ಹಿಂದೂಸ್ತಾನಿಯೋ ಅಂತೂ ಸಾಬರು ಆಡುವ ಹಾಗಿದೆ, ಆದರೆ ಅದರಷ್ಟು ಬೇರೆಯದಲ್ಲ. ಅಂತಹ ಇನ್ನೊಂದು ಭಾಷೆ ಮಾತನಾಡುತ್ತಾನೆ. ಗಾಂಧಿಯ ಆಶ್ರಮದಲ್ಲೇ ಯಾರೋ ಕನ್ನಡ ವಿದ್ಯೆ ಕಲಿಸಿದರಂತೆ ಅವನಿಗೆ. ಅವನು ಬಂದ ಸ್ವಲ್ಪ ದಿನಕ್ಕೆ ದಿವಾನರು ಹೋಗಬೇಕು, ಮಹಾರಾಜರು ನಮಗೆ ಅಧಿಕಾರ ಕೊಡಬೇಕು ಅಂತ ಗಲಾಟೆ ಶುರುವಾಯಿತು. ಈಗ ಅವನನ್ನು ಜನ ಕೋಟೆಯ ಒಳಗಿನವರು ಬೆಟ್ಟಯ್ಯ ಅನ್ನುತ್ತಾರೆ. ಅವನು ಲಾಯರ್ ಮೇಲಗಿರಿಯ ಜೊತೆ ಸೇರಿ ಮೆರವಣಿಗೆ ಮಾಡಿಸಿದ. ಒಟ್ಟಿನಲ್ಲಿ ದಿವಾನರು ಮದರಾಸಿಗೆ ಹೋದರು. ಮೆರವಣಿಗೆ ಮಾಡಿಸಿದ ಕಡೆಯವರಿಗೇ ಬಂತು ಸರ್ಕಾರ. ಅದಾದ ಮೇಲೆ ತಗೋ ಏನಾಯಿತು. ವೆಂಕಟರಮಣಯ್ಯನವರು ಕಾಣದ ಕೇಳದ ಸಂಗತಿಗಳೆಲ್ಲ ನಡೆದುವು. ಮಾದಿಗರ ಕೇರಿ ಹೊಲಗೇರಿಗಳಿಗೆ ಹರಿಜನ ಕಾಲೋನಿ ಅಂತ ಹೆಸರಿಟ್ಟು ಬೋರ್ಡ್ ಹಾಕಿದರು. ಆ ಜಾತಿಯ ಹೆಸರನ್ನೇ ಹರಿಜನರು ಅಂತ ಬದಲಾಯಿಸಿದರು. ಇವರೆಲ್ಲ ಹೇಳುವ ಗಾಂಧಿ ಮಹಾತ್ಮ ಇಟ್ಟ ಹೆಸರಂತೆ ಅದು. ಹರಿಜನ ಅಂದರೆ ದೇವರಿಗೆ ಸೇರಿದವರು. ಹಾಗಾದರೆ ನಾವೆಲ್ಲ ದೇವರಿಗೆ ಸೇರದವರೋ ಎಂದು ಊರಿಗೆ ಊರೇ ಇದನ್ನು ಪ್ರಶ್ನಿಸಿತು. ಗಾಂಧಿ ವೈಷ್ಣವ ಜಾತಿಯೋನು, ತಮ್ಮ ಜಾತಿಯ ಜನಸಂಖ್ಯೆ ಹೆಚ್ಚಿಸಿಕೋಬೇಕು ಅಂತ ಈ ತಂತ್ರ ಮಾಡಿದಾನೆ. ಹಿಂದೆ ರಾಮಾನುಜಾಚಾರ್ಯರು ತಂತ್ರ ಮಾಡಿ ಹೊಲೆಯರು ಮಾದಿಗರಿಗೆಲ್ಲ ನಾಮ ಹಾಕಿಸಿ ತಮ್ಮ ಜಾತಿ ಬೆಳೆಸಿಕೊಂಡ ಹಾಗೆ ಎಂದು ಲಿಂಗಾಯತ ಮುಖಂಡರು ಶಂಕಿಸಿದರು.
ಬರೀ ಹೆಸರು ಬದಲಾಯಿಸಿದರೆ ಪರವಾಗಿರಲಿಲ್ಲ. ಮೆರವಣಿಗೆ ಮಾಡಿಸಿದವರೇ ಮಂತ್ರಿಗಳಾದ ಮೇಲೆ ಹೊಲೆ ಮಾದಿಗರಿಗೆಲ್ಲ ಮನೆ ಕಟ್ಟಿಕೊಳ್ಳಲು ಖಜಾನೆಯಿಂದ ದುಡ್ಡು ಕೊಟ್ಟರು. ಅವರೆಲ್ಲ 3 ಅಂಕಣದ ಮಂಗಳೂರು ಹೆಂಚಿನ ಮನೆ ಕಟ್ಟಿಸಿಕೊಂಡರು. ಈಗ ಕೆರೆ ಏರಿಯ ಆಚೆ ಕೋಡಿಯ ಹತ್ತಿರ ನಿಂತು ನೋಡಬೇಕು. ಅದನ್ನು ಹೊಲೆಗೇರಿ ಮಾದಿಗಗೇರಿ ಅನ್ನಬಹುದೇ? ತಿಮ್ಲಾಪುರದ ತಲೆಯ ಮೇಲೆ ಹೊಡೆಯುವ ಹಾಗಿದೆ. ಎಲ್ಲ ಕೆಂಪು ಮಂಗಳೂರು ಹೆಂಚಿನ ಮನೆಗಳು. ಸರ್ಕಾರ ಇನ್ನು ಮೇಲೆ ದರ್ಖಾಸ್ತಿನಲ್ಲಿ ಅವರಿಗೆ ಭೂಮಿ ಕೊಡುತ್ತದಂತೆ. ಅವರು ಒಕ್ಕಲುವಂತರಾಗುತ್ತಾರಂತೆ. ಇದೇ ಸಮಯದಲ್ಲಿ ಊರಿಗೆ ಹೈಸ್ಕೂಲು ಬಂತು. ಮೇಲಗಿರಿ ಗೌಡ ಅಸೆಂಬ್ಲಿ ಮೆಂಬರಾದ. ಬೆಟ್ಟಯ್ಯ ತನ್ನ ಮಗ ತಿಮ್ಮನ ಹೆಸರು ಮೋಹನದಾಸ ಎಂದು ಮಾಡಿದ. ಮಗಳು ಗುಡ್ಡಿಗೆ ಮೀರಾ ಎಂದು ಹೆಸರಿಟ್ಟ. ದಾಸ ಎನ್ನುವುದು ಜಾತಿಗೆ ತಕ್ಕ ಹೆಸರು. ಆದರೆ ಮೋಹನ ಅಂತ ಸೇರಿಸಿದರೆ ಆ ಕರಿ ಮಾದಿಗ ಮುದ್ದು ಮುಖದ ಕೃಷ್ಣನಾಗುತ್ತಾನೆಯೇ ಎಂದು ಊರಿನವರೆಲ್ಲ ಅಂದುಕೊಂಡರು. ಆಮೇಲೆ ತಿಳಿಯಿತು, ಇವರು ಹೇಳುವ ಗಾಂಧಿ ಮಹಾತ್ಮನ ಹುಟ್ಟು ಹೆಸರು ಮೋಹನದಾಸ ಅಂತಲಂತೆ. ಬೆಟ್ಟಯ್ಯ ಅವನ ಗುರುವಿನ ಹೆಸರನ್ನು ಮಗನಿಗೆ ಇಟ್ಟಿದ್ದಾನೆ. ಮೀರಾ ಎಂದರೆ ಕೃಷ್ಣ ಭಕ್ತೆಯಂತೆ. ಗಾಂಧಿ ಮಹಾತ್ಮನಿಗೇ ಗುರುವಾಗಿದ್ದಳಂತೆ. ಊರಿನಲ್ಲಿ ಇಷ್ಟೆಲ್ಲ ಆಗಬಾರದ್ದು ಆಗಿ ಹೋದರೂ ಆಗುತ್ತಿದ್ದರೂ ದೊಡ್ಡ ಯಜಮಾನ ತಿರುಮಲೇಗೌಡರು ಸುಮ್ಮನಿದ್ದುದು ಎಲ್ಲರಿಗೂ ಆಶ್ಚರ್ಯ. ಸುಮ್ಮನಿರುವಂತಹ ಪಿಂಡವೇ ಅಲ್ಲ, ಪಾಳೆಯಗಾರರ ರಕ್ತ ಅದು. ಆದರೆ 3 ದಿನಕ್ಕೆ ಊರಿಗೆ ಬರುತ್ತಿದ್ದ ಮಗ ಮೇಲಗಿರಿ ರಾಯರು ಅಪ್ಪನಿಗೆ ಹೇಳಿ ಹೇಳಿ ಸುಮ್ಮನೆ ಮಾಡುತ್ತಿದ್ದನಂತೆ. ಕಾಲ ಬದಲಾಗ್ತಿದೆ, ಹಿಂಗೇ ಇರಬೇಕು, ಗಾಂಧಿಯೋರು ಹಿಂಗೆ ಅಂದಿದ್ರು ಅಂತ ಅಪ್ಪನಿಗೆ ಮದ್ದು ಅರೆಯುತ್ತಿದ್ದನಂತೆ. ಇದೇ ಸಮಯಕ್ಕೆ, ಅಂದರೆ ಮಾದಿಗರ ಕೇರಿ ಮಂಗಳೂರು ಹೆಂಚಿನ ಮನೆಗಳ ಹರಿಜನ ಕಾಲೋನಿಯಾದಾಗ ಮಾತಂಗಿ ಊರಿಗೆ ಹಿಂತಿರುಗಿದಳು. ಇಲ್ಲಿಂದ ಹೋದ ಅವಳು ಗಂಡನ ಮನೆಯಲ್ಲಿ ಗಂಡು ಮಗು ಹೆತ್ತಳು. ಮಗುವಿಗೆ 2ನೆಯ ವರ್ಷ ನಡೆಯುತ್ತಿದ್ದಾಗ ಮಗುವನ್ನು ಕರೆದುಕೊಂಡು ತನ್ನ ಹಳೆಯ ಗುಡಿಸಿಲಿಗೆ ಬಂದಳು. ಅವಳ ಗಂಡ ಅತಿ ಕುಡುಕನಂತೆ. ಮಾತಂಗಿಯಂತಹ ಹೆಂಡತಿಯ ಜೊತೆ ಸಂಸಾರ ಮಾಡಿಕೊಂಡಿರುವ ನಯನಾಜುಕು ತಿಳಿಯದ ಮಡ್ಡ ಅವನು. ಇಲ್ಲೂ ದುಡಿದು ತಿನ್ನುತ್ತಿದ್ದಳು, ಅಲ್ಲೂ ದುಡಿಯಬೇಕು. ಆ ಸಂಪತ್ತಿಗೆ ಆ ಕುಡುಕನ ಸಂಗಡ ಯಾಕೆ ನರಳಬೇಕು ಎಂದು ಊರಿಗೆ ಬಂದು ಬಿಟ್ಟಳು. ಹಾಗೆ ನೋಡಿದರೆ ಅವಳ ಜಾತಿಯಲ್ಲಿ ಕುಡಿಯದೇ ಇರುವವರು ಯಾರು? ಎಷ್ಟು ಜನ? ಅವಳು ಯಾವ ಗಂಡನನ್ನು ಕಟ್ಟಿಕೊಂಡಿದ್ದರೂ ಅವನು ಕುಡಿಯುವವನೇ ಆಗಿರುತ್ತಿದ್ದ. ಬೆಟ್ಟಣ್ಣ ಒಬ್ಬ ಮೊದಲಿನಿಂದ ದಿನಾ ಕುಡಿಯುತ್ತಿರಲಿಲ್ಲ. ಗಂಡನ ಊರಿಗೆ ಹೋಗಿ ಬಸುರಿಯಾಗಿ ಮಗು ಹೆತ್ತ ಮೇಲೆ ಅವಳು ಒಂದು ಸಲ ತಿಮ್ಲಾಪುರಕ್ಕೆ ಬಂದಿದ್ದಳು. ಗದ್ದೆ ತ್ಯಾವವಾಗಿತ್ತು, ಮದುವೆಯಾದ ಪಟ್ಟಿಗೆ ಬಸುರಾದ್ಲು ಮಾತಂಗಿ ಎಂದು ಅವಳ ಕೇರಿಯ ಕೆಲವು ಹೆಂಗಸರು ತಮಾಷೆ ಮಾಡಿ ಗೆಲುವಾಗಿದ್ದ ಮಗುವನ್ನು ಎತ್ತಿ ಹೊಗಳಿದ್ದರು. ಹುಟ್ಟಿದ ಮತ್ತು ತಾನು ವಾಸವಾಗಿದ್ದ ಹಟ್ಟಿ ಗುಡಿಸಲನ್ನು ನೋಡುವ ಆಶೆಗೆ ಅವಳು 6 ತಿಂಗಳಿಗೆ ಬರುತ್ತಲೇ ಇದ್ದಳಂತೆ. ಸರ್ಕಾರದವರು ಮನೆ ಕಟ್ಟಿಕೊಳ್ಳಲು ದುಡ್ಡು ಕೊಡುವ ಸುದ್ದಿ ತಿಳಿಯಿತು. ಗೇಯಲು 4 ಎಕರೆ ಪಾಳು ಜಮೀನು ಕೊಡುತ್ತಾರಂತೆ. ಅವಳು ಇಲ್ಲಿಗೆ ಬಂದಳು. ಜಮೀನು ಅವಳ ಗಂಡನ ಊರಿನಲ್ಲೂ ಸಿಕ್ಕುತ್ತಿತ್ತು. ಮನೆ ಕಟ್ಟಲು ದುಡ್ಡನ್ನು ಮುಂದೆ ನಿಂತು ಕೊಡಿಸುವವರು ಅಲ್ಲಿ ಯಾರೂ ಇರಲಿಲ್ಲ. ಕೊಡಿಸಿದ್ದರೂ ಅವಳು ಅಲ್ಲಿ ಇರುತ್ತಿದ್ದಳೋ ಇಲ್ಲವೋ. ಇಲ್ಲಿಗೆ ಬಂದ ನಂತರ ಜೀವನಕ್ಕೆಂದು ಕೂಲಿ ಮಾಡಲು ಪ್ರಾರಂಭಿಸಿದಳು. ಮನೆ ಕಟ್ಟುವುದಕ್ಕೆ ಮತ್ತು ದರಖಾಸ್ತಿಗೆ ಜಮೀನಿಗೆ ಬೆಟ್ಟಣ್ಣ ಅವಳ ಹೆಸರಿನಲ್ಲಿ ಅರ್ಜಿ ಬರೆಸಿ ಗಾಡಿಗುಂಬದ ಮಸಿ ಬಳಿಸಿ ಎಡಗೈ ಹೆಬ್ಬೆಟ್ಟು ಹೆಟ್ಟಿಸಿಕೊಟ್ಟಿದ್ದ. ಹೊಲ ಮಂಜೂರಾಗಿ ಆಪಾದಿನ ದುಡ್ಡು ಸಿಕ್ಕಿ ಅದರಲ್ಲಿ ಬೆಳೆ ತೆಗೆಯುವ ತನಕ ಅವಳು ಕೂಲಿ ಮಾಡಿಯೇ ತನ್ನ ಮಗುವಿನ ಹೊಟ್ಟೆ ಹೊರೆಯಬೇಕಾಗಿತ್ತು. ಕೂಲಿಗೆ ಹೋಗುವಾಗ ತನ್ನ ಜಾತಿಯ ಇತರ ಹೆಂಗಸರಂತೆ ಮಗುವನ್ನು ಕಟ್ಟಿಕೊಂಡು ಹೋಗಿ ಬದುವಿನ ಮೇಲೆ ಕೂರಿಸುತ್ತಿದ್ದಳು. ಒಂದೊಂದು ದಿನ ಬೆಟ್ಟಣ್ಣನ ಹೆಂಡತಿ ಸುಂಕವನ ಕೈಗೆ ಕೊಟ್ಟು ಬರುತ್ತಿದ್ದಳು. ಆದರೆ 2 ವರ್ಷವಾಗಿ ತಾನು ಆಡಿಕೊಳ್ಳುವ ಅಭ್ಯಾಸ ಮಗುವಿಗೆ ಆಗಿತ್ತು. ಅಲ್ಲದೆ ಅಪ್ಪನ ಊರಿನಲ್ಲಿ ಸಹ ಅಪ್ಪ ಅವ್ವ ಕೆಲಸಕ್ಕೆ ಹೋದರೆ ತನ್ನ ಪಾಡಿಗೆ ತಾನು ಬದುವಿನ ಮೇಲೋ ನೇಗಿಲ ಗೆರೆಯ ಮೇಲೋ ಆಡಿಕೊಳ್ಳುವ ಅಭ್ಯಾಸ ಅದಕ್ಕೆ ಇತ್ತು. ಆದುದರಿಂದ ಸುಂಕವನ ವಶಕ್ಕೆ ಕೊಟ್ಟು ಬಂದರೂ ನೋಡಿಕೊಳ್ಳುವುದು ಅವಳಿಗೆ ಕಷ್ಟವಾಗುತ್ತಿರಲಿಲ್ಲ. ಸುಂಕವ್ವ ಈಗ ಕೂಲಿಗೆ ಹೋಗಬೇಕಾಗಿರಲಿಲ್ಲ. ಮೊದಲಿನಿಂದ ಸ್ವಂತ ಹೊಲ, ತೆಂಗಿನ ಮರವಿದ್ದ ಹೆಂಗಸು ಅವಳು. ಗಂಡ ಬೊಂಬಾಯಿ ಆಚೆ ಗಾಂಧಿ ಮಹಾತ್ಮನ ಗುಡಿಗೆ ಹೋಗಿದ್ದಾಗ ತಾನೊಬ್ಬಳೇ ಜಮೀನನ್ನು ನಿಭಾಯಿಸಿದ್ದಳು. ಮಕ್ಕಳು ಅವಳ ತವರಿನಲ್ಲಿದ್ದು ಇಸ್ಕೂಲಿಗೆ ಹೋಗುತ್ತಿದ್ದವು. ಗಂಡ ಬಂದ ಮೇಲೆ ಮಕ್ಕಳು ಅಲ್ಲೇ ಇಸ್ಕೂಲು ಕಲಿಯುತ್ತಿವೆ. ಬೆಟ್ಟಯ್ಯ
ಸುತ್ತ 10 ಜನರಿಗೆ ಬೇಕಾದ ಯಜಮಾನ ಮನುಷ್ಯನಾಗಿದ್ದಾನೆ. ಕೇರಿಯ ಕಟ್ಟಿದ ಮೊದಲ ಮಂಗಳೂರು ಹೆಂಚಿನ ಮನೆ ಅವನದೇ. 12 ಎಕರೆ ಮರಳು ಕಟ್ಟಿನ ಕೆಬ್ಬೆ ನೆಲ ಒಂದೇ ಕಡೆ ದರಖಾಸ್ತಿನಲ್ಲಿ ಸಿಕ್ಕಿ ಅದಕ್ಕೆ 500 ತೆಂಗಿನ ಸಸಿ ಕಟ್ಟಿಸುತ್ತಿದ್ದಾನೆ. ಅಪ್ಪ ಅವ್ವ ಕೂಲಿಗೆ ಹೋದಾಗ ಕೇರಿಯ ಮಕ್ಕಳನ್ನು ನೋಡಿಕೊಳ್ಳುವಂತೆ ತನ್ನ ಹೆಂಡತಿಗೆ ಹೇಳಿದ್ದಾನೆ. ಅವನು ಈಟು ದಿನ ಇದ್ದ ಗಾಂಧಿಯ ಗುಡಿಯಲ್ಲಿ ಹಂಗೆಯಂತೆ. ನಮ್ಮದು ಇನ್ನೊಬ್ಬರದು ಅಂತ ಭೇದ ಮಾಡದೆ ಮಕ್ಕಳನ್ನು ನೋಡ್ಕೋತಾರಂತೆ. ಗುಡಿಗೆ ಪೂಜೆಗೆ ಹೋಗುವಾಗ ಬಲಭಾಗದ ಗದ್ದೆಯಲ್ಲಿ ಮಾತಂಗಿ ಕಳೆ ಕೀಳುತ್ತಿರುವುದನ್ನು ಮೊದಲ ಸಲ ಕಂಡಾಗ ವೆಂಕಟರಮಣಯ್ಯನವರಿಗೆ ಮುಂದೆ ಹೆಜ್ಜೆ ಇಡುವುದೇ ಕಷ್ಟವಾಯಿತು. ಒಳಮನಸ್ಸಿನಿಂದ ಒಂದು ತೆರನಾದ ಸಂಭ್ರಮ ಉಕ್ಕಿತು. ವಿಸ್ಮಯ, ಕುತೂಹಲಗಳು ಎದ್ದು ನಿಂತವು. ಇವಳು ಎಲ್ಲಿಂದ ಬಂದಳು? ಯಾವಾಗ ಬಂದಳು? ಕೂಲಿ ಮಾಡಬೇಕಾದರೆ ಇಲ್ಲೇ ಇರಬೇಕು. ನನಗೆ ಸುಳಿವು ಕೊಡಲೇಬೇಡವೇ? ಅವಳು ತಮ್ಮ ಕಡೆ ನೋಡಿಯಾಳೆಂದು 5 ನಿಮಿಷ ನಿಂತರು. ಪಕ್ಕದ ಕಾಲುವೆಯಲ್ಲಿ ಕಾಲು ತೊಳೆದುಕೊಳ್ಳುವವರಂತೆ ಮಾಡಿ ಮತ್ತೆ 5 ನಿಮಿಷ ನಿಂತರು. ಬೆನ್ನು ಬಗ್ಗಿಸಿ ಕಳೆ ಕೀಳುತ್ತಿದ್ದ ಅವಳು ಸೊಂಟವನ್ನು ನೆಟ್ಟಗೆ ಮಾಡಲಿಲ್ಲ. ಉಳಿದ ಕೂಲಿಯವರೂ ಹಾಗೆಯೇ ಕೆಲಸ ಮಾಡುತ್ತಿದ್ದರು. ಹಾಗೆಯೇ ಹೆಚ್ಚು ಹೊತ್ತು ನಿಲ್ಲಲು ಸಂಕೋಚವಾಗಿ ಅವರು ದೇವಸ್ಥಾನಕ್ಕೆ ಹೊರಟು ಹೋದರು. ಪೂಜೆ ಮಾಡುವಾಗಲೆಲ್ಲ ಅವಳದೇ ಧ್ಯಾನ. ಪೂಜೆ ಮುಗಿಸಿ ಹಿಂತಿರುಗುವಾಗಲೂ ಅವಳು ಕಳೆ ಕೀಳುತ್ತಿದ್ದಳು. ಆಗಲೂ ಈ ಕಡೆ ನೋಡಲಿಲ್ಲ. ಆ ದಿನದಿಂದ ಅವರು ಮನಸ್ಸಿನಲ್ಲೇ ಕೇಳಿಕೊಳ್ಳುತ್ತಿದ್ದರು, ಇಲ್ಲೇ ಇದ್ದರೆ ತಾನು ಬಂದಿರುವ ಸೂಚನೆಯನ್ನು ಯಾಕೆ ಕೊಡಲಿಲ್ಲ? ಅಥವಾ ಇವನ ಸುಡುಗಾಡು ಸಂಬಂಧ ಬೇಡ ಅಂತ ಹೀಗೆ ಮಾಡ್ತಿದ್ದಾಳೋ? ಅವಳಿಗೆ ಬೇಡವಾದರೆ ನಾನ್ಯಾಕೆ ಹೀಗೆ ಧಾವಂತ ಪಡಬೇಕು ಎಂಬ ಉದಾಸೀನವನ್ನು ಸೃಷ್ಟಿಸಿಕೊಂಡು ಸಮಾಧಾನ ತಂದುಕೊಳ್ಳಲು ಯತ್ನಿಸಿದರಾದರೂ ಅದು ಹೆಚ್ಚು ಹೊತ್ತು ನಿಲ್ಲುತ್ತಿರಲಿಲ್ಲ. ಅದೇ ದಿನ ಸಂಜೆ ತೋಟದ ಕಡೆಗೆ ಹೋದಾಗ ದಾರಿಯಲ್ಲಿ ಮಾದಿಗರ ಕೇರಿಯ ಜುಟ್ಟುಗ ಸಿಕ್ಕಿದ. ಬೆಟ್ಟಯ್ಯ ಬಂದ ಮೇಲೆ ಈಗ ಕೇರಿಯಲ್ಲಿ ಏನೇನಾಗ್ತಿದೆ ಎಂದು ಮಾತು ತೆಗೆದು ಯಾರ್ಯಾರು ಹೇಗಾಗಿದ್ದಾರೆ ಎಂದು ವಿಚಾರಿಸಿದಾಗ ಮಾತಂಗಿಯ ಸುದ್ದಿಯೂ ಬಂತು. ಅವಳು ಊರಿಗೆ ಬಂದು 2 ತಿಂಗಳಾಯಿತಂತೆ. 2 ವರ್ಷದ ಗಂಡು ಮಗುವಿನ ಜೊತೆ ಇನ್ನು ಮೇಲೆ ಇಲ್ಲೇ ಇರುತ್ತಾಳಂತೆ. ಸ್ವಂತ ಮನೆ ಮತ್ತು ದರ್ಖಾಸ್ತಿನ ಜಮೀನಿಗೆ ಬೆಟ್ಟಯ್ಯ ಅರ್ಜಿ ಹಾಕಿಸಿದ್ದಾನಂತೆ. ತೋಟದಲ್ಲಿ ಒಬ್ಬರೇ ಇದ್ದಾಗ ಯೋಚಿಸಿಕೊಂಡರು, ಈಗ ಸರ್ಕಾರದವರು ಅವರಿಗೆ ಇಷ್ಟೆಲ್ಲ ಮಾಡ್ತಿದ್ದಾರೆ, ಹಿಟ್ಟು ಬಟ್ಟೆಗೆ ಅನುಕೂಲವಾಯಿತು, ಅವಳು ಇನ್ಯಾಕೆ ಬಂದಾಳು? ಆದರೆ ಬರೀ ಹಿಟ್ಟು ಬಟ್ಟೆಗಾಗಿ ಅವಳು ತಮ್ಮ ಹತ್ತಿರಕ್ಕೆ ಬರುತ್ತಿದ್ದಳೆಂಬುದನ್ನು ಅವರ ಮನಸ್ಸೇ ಒಪ್ಪಲಿಲ್ಲ. ಅವಳಾಗಿಯೇ ಎಂದೂ ಇವರನ್ನು ದುಡ್ಡು ಕೇಳಿರಲಿಲ್ಲ. ಇವರು ಕೊಟ್ಟದ್ದನ್ನು ಹಿಟ್ಟು ಬಟ್ಟೆಗೆಂದು ಖರ್ಚು ಮಾಡಿ ತಿನ್ನಲಿಲ್ಲ. ಆಗಲೂ ಕೂಲಿ ಮಾಡುತ್ತಿದ್ದಳು, ಈಗಲೂ ಮಾಡುತ್ತಿದ್ದಾಳೆ. ಈಗ ಯಾಕೆ ಹೀಗೆ ನನ್ನನ್ನು ತಪ್ಪಿಸುತ್ತಾಳೆ? ಮತ್ತೆ ಬಸುರಿಯಾದೇನೆಂಬ ಹೆದರಿಕೆಯೇ? ಹೆಂಗಸರಿಗೆ ಈ ಒಂದು ಹಾಳು ಇಲ್ಲದಿದ್ದರೆ ಎಂದು ಪ್ರಕೃತಿಯನ್ನೇ ಬೈದುಕೊಂಡರು. ಸುಮಾರು 1 ತಿಂಗಳು ಹೀಗೆಯೇ ಕಳೆಯಿತು. 16 ವರ್ಷದ ವೆಂಕಟೇಶ ಹೈಸ್ಕೂಲಿಗೆ ಹೋಗುತ್ತಿದ್ದ. 12 ವರ್ಷದ ಸತ್ಯ ಮಿಡಲ್ ಸ್ಕೂಲಿನಲ್ಲಿ ತುಂಬ ಬುದ್ಧಿವಂತೆಯಾಗಿ ಓದುತ್ತಿದ್ದಳು. ಅಡುಗೆ ತಿಂಡಿಯನ್ನು ಮಕ್ಕಳೇ ಹೇಗೋ ಮಾಡಿಕೊಂಡು ಹೋಗುತ್ತಿದ್ದವು. ಮಾತಂಗಿಯಿಂದ ಮನಸ್ಸನ್ನು ಎಳೆದಿಡುವುದು ವೆಂಕಟರಮಣಯ್ಯನವರಿಗೆ ಸಾಧ್ಯವೇ ಆಗಲಿಲ್ಲ. ಇತ್ತೀಚೆಗೆ ಅವರು ದಿನಾ ಸಂಜೆಯ ಹೊತ್ತು ತೋಟಕ್ಕೆ ಹೋಗುತ್ತಾರೆ. ಸಂಜೆ ಎಲ್ಲೂ ಹೋಗಬೇಡ, ಕೂತ್ಕೊಂಡು ಓದಿಕೋ ಎಂದು ಮಗನಿಗೆ ಹೇಳುತ್ತಾರೆ. ಒಂದು ದಿನ ತೋಟಕ್ಕೆ ಹೋಗಿ ಬರುವಾಗ ಅದೃಷ್ಟವೆಂಬಂತೆ ಮಾತಂಗಿ ಎದುರಿಗೆ ಸಿಕ್ಕಿದಳು. ಮತ್ತೆ ಯಾರೂ ಇರಲಿಲ್ಲ. ಅವಳನ್ನು ಕಂಡ ಇವರಿಗೆ ಎದೆ ಢವಗುಟ್ಟಿತು. ಅವಳು ತಲೆ ತಗ್ಗಿಸಿಕೊಂಡು ಇವರಿಗೆ ದಾರಿ ಬಿಟ್ಟು ಬದುವಿನ ಕಡೆಗೆ ತಿರುಗಿದಳು. ಇವರೇ, ಮಾತಂಗಿ ತುಸು ನಿಂತುಕೋ ಎಂದರು. ಅವಳು ನಿಲ್ಲಲಿಲ್ಲ. ನಡಿಗೆ ನಿಧಾನ ಮಾಡಿದಳು. ನಿನ್ನ ಕೈಲಿ ಮಾತಾಡಬೇಕು, ಒಸಿ ತ್ವಾಟಕ್ಕೆ ಬಾ ಎಂದರು. ಬ್ಯಾಡಿ ಕಣ್ರಯ್ಯ ಎಂದು ಅವಳು ಹೆಜ್ಜೆಯನ್ನು ಜೋರು ಮಾಡಿದಳು. ನೀನು ಬರದೇ ಇದ್ದರೆ ದೇವರಾಣೆ, ನೋಡು ದೇವರಾಣೆ ಇಟ್ಟು ಹೇಳ್ತಿದ್ದೀನಿ ಎಂದು ಹೇಳಿ ಅವರು ಮತ್ತೆ ತಮ್ಮ ತೋಟದೊಳಕ್ಕೆ ಹೋದರು. ಅದು ತನಗೆ ಕೇಳಲೇ ಇಲ್ಲವೆಂಬಂತೆ ಅವಳು ಹೊರಟು ಹೋದಳು. ಇವರು ತೋಟದಿಂದ ಹೊರಡಲಿಲ್ಲ. ಅವಳು ಬರುತ್ತಾಳೆಂಬ ನಂಬಿಕೆಯನ್ನು ಕೈಬಿಡಲು ಮನಸ್ಸು ಒಲ್ಲೆನ್ನುತ್ತಿತ್ತು. ಆದರೆ ಅವಳು ಬಂದೇ ಬಿಟ್ಟಳು. ಇವರು ಸುಮಾರು 1 ಗಂಟೆಗೂ ಮೀರಿ ಕಾಯ್ದಿದ್ದರು. ಕತ್ತಲು ಕವಿದು ಹೊಲಗದ್ದೆ ತೋಟಗಳಲ್ಲಿ ಒಂದು ದನವೂ ಇಲ್ಲದಂತೆ ಆಗಿತ್ತು.
ಹೊಳೆ ಬಾಗಿಲಿನ ಮೂಲಕ ಅವಳೊಬ್ಬಳೇ ಬಂದಳು. ಬಂದು ಅಷ್ಟು ದೂರದಲ್ಲಿ ನಿಂತಳು. ಇವರ ಎದೆ ದುಡಿದು ದೇಗುತ್ತಿತ್ತು. ಹತ್ತಿರ ಹೋಗಿ, ನೀನು ಬಂದಿದೀಯಾ ಅಂತ ಯಾಕೆ ಸುಳಿವೇ ಕೊಡಲಿಲ್ಲ ಎಂದು ಹೇಳುತ್ತಾ ಅವಳ ಕೈ ಹಿಡಿಯ ಹೊರಟರು. ಮುಟ್ಟಬೇಡ ಕಣ್ರಯ್ಯ ಎನ್ನುತ್ತಾ ಅವಳು 4 ಹೆಜ್ಜೆ ಹಿಂದೆ ಸರಿದಳು. ಕ್ವಾಪವೇನೇ ಎನ್ನುತ್ತಾ ಅವರು ಹಿಂಬಾಲಿಸಿದರು. ನಿಮ್ಮ ಮ್ಯಾಗೆಂತ ಕ್ವಾಪವಯ್ಯ ಎನ್ನುತ್ತಾ ಅವಳು ನಿಂತುಕೊಂಡಳು. ಇವರು ಹೋಗಿ ತೊಟ್ಟ ಬಟ್ಟೆಯಲ್ಲೇ ಅವಳ ಕೈ ಹಿಡಿದಾಗ ಗೊತ್ತಾಯಿತು ಅವಳು ಸಣ್ಣಗೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅಳಬೇಡ ಎಂದು ಸಮಾಧಾನ ಮಾಡಿ ಅವರು ಕೇಳಿದರು. ಅದ್ಯಾಕೆ ಹಂಗೆ ಕೇಳ್ದೆ ಹೊಂಟು ಹೋಗ್ಬಿಟ್ಟೆ? ಏನು ಮಾಡೋದು ಎಂದು ಅವಳೇ ಸೆರಗಿನಿಂದ ಕಣ್ಣು ಒರೆಸಿಕೊಂಡಳು. ನಾನು ನಿನ್ನ ಏಟೊಂಥರ ಗ್ಯಾಪಿಸ್ಕೊತಿದ್ದೆ ಗೊತ್ತಾ? ಅವಳು ಉತ್ತರ ಹೇಳಲಿಲ್ಲ. ಅವರೇ ಕೇಳಿದರು, ಇನ್ಮ್ಯಾಲೆ ಇಲ್ಲೇ ಇರ್ತೀಯಾ? ಗಂಡನ್ನ ಯಾಕೆ ಬಿಟ್ಟು ಬಂದೆ? ನಾನಿನ್ಯಾವನ ಕುಟ್ಟು ಇರಾಕಿಲ್ಲ. ನನ್ನ ಕುಟ್ಟೆ? ಆ ಕ್ಲಾಸ ಮಾಡಬೇಡ ಕಣ್ರಯ್ಯ ಎನ್ನುವಾಗ ಅವಳಿಗೆ ಮತ್ತೆ ಅಳು ಬಂದದ್ದು ಅವರಿಗೆ ಕೇಳಿಸಿತು. ಅವಳನ್ನು ಮತ್ತೆ ಸಮಾಧಾನ ಮಾಡಿ ಕೈ ಹಿಡಿದು ಎಳೆದರು. ಬಾ. ಎಲ್ಲಿಗೆ? ಸ್ವಾಗೆ ಹೊಟ್ಟೆಲಿನ ಮರೆಗೆ. ಬ್ಯಾಡ ಕಣ್ರಯ್ಯ. ಯಾಕಿನ್ನೂ ಸಿಟ್ಟಿಳಿದಿಲ್ವೇನೆ? ಸಿಟ್ಟಿಗಲ್ಲ ಕಣ್ರಯ್ಯ. ಮತ್ತೆ ಯಾಕೆ ಹೇಳು, ಆಮೇಲೆ ಹೇಳಿವಂತೆ, ಈಗ ಬಾ ಎಂದು ಅವರು ತಪ್ಪಿ ಎಳೆದರು. ಮೊದಲು 2 ಹೆಜ್ಜೆ ವಾಲಿದರು. ಅನಂತರ ದೃಢವಾಗಿ ನಿಂತು ಹೇಳಿದಳು, ಅದು ಮಾಡಬ್ಯಾಡ್ದು ಕಣ್ರಯ್ಯ. ಯಾರೇ ನಿಂಗೆ ಹೇಳ್ದವರು ಹಂಗಂತ? ಸುಂಕವ್ವ ಅಂದ್ಲು. ಬೆಟ್ಟಣ್ಣ ಗಾಂಧಿ ಗುಡಿಯಿಂದ ಬಂದ ಮ್ಯಾಗೆ ಅವಳನ್ನ ಮುಟ್ಟಲ್ವಂತೆ. ಮಕ್ಕಳಾದ ಮ್ಯಾಲೆ ಗಂಡ ಹೆಂಡ್ತಿ ಜೋಡೀಲಿ ಮನಕ್ಕಬ್ಯಾಡ್ದಂತೆ. ಅವನು ಗಾಂಧಿ ಆಶ್ರಮದಲ್ಲಿದ್ದ. ಅವಳಿಗೆ ತೆವಲಾಗಾಕುಲ್ವಾ? ಗಂಡ ಒಲದಿದ್ರೆ ನಾನು ಒಲ್ಲೆ, ಅದ್ರಾಗೇನೈತೆ ಅಂತಾಳೆ. ಸುಂಕವ್ವ ಅಂದರೆ ಸಲೀಸುಗಾರ ಹೆಣ್ಣು. ಅವರೇನೋ ಗಂಡ ಹೆಂಡ್ತಿ, ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ, ಈಗ ನೀನು ಬಾ ಎಂದು ಅವರು ಅವಳನ್ನು ತಬ್ಬಿಕೊಂಡು ಮುಂದೆ ತಳ್ಳಿ ಹೆಜ್ಜೆ ಹಾಕಿಸಿದರು. ಮೊದಲನೆಯ ಹೆಜ್ಜೆಗೆ ಮತ್ತೆ ನಿಂತುಕೊಂಡು ಅವಳು ಕೇಳಿದಳು, ಹಂಗಾದ್ರೆ ನಾನು ನಿಮ್ಮ ಸೂಳೆ ಏನ್ರಯ್ಯ? ಅವರಿಗೆ ಬೆಬ್ಬೆ ಬೆಬ್ಬೆ ಎನ್ನುವಂತಾಯಿತು. ಇವಳೆಂಥ ಸೆಡವಿನ ಮಾತನಾಡುತ್ತಿದ್ದಾಳೆ ಎನಿಸಿತು. ಆದರೆ ಧ್ವನಿಯಲ್ಲಿ ಸೆಡವಿನ ಛಾಯೆಯೂ ಇರಲಿಲ್ಲ. ಏನೂ ಮಾತನಾಡಲಾರದೆ ಅದೃಶ್ಯ ಗೋಡೆಯೊಂದರಿಂದ ತಡೆಯಲ್ಪಟ್ಟು ನಿಂತವರಂತೆ ಅವರು ನಿಂತುಬಿಟ್ಟರು. ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಅವಳು ಸೆರಗನ್ನು ಎತ್ತಿ ಒರೆಸಿಕೊಂಡದ್ದು ಅವರಿಗೆ ಕಂಡಿತು. 10 ನಿಮಿಷಕ್ಕೂ ಮೀರಿ ಅವರು ಹಾಗೆಯೇ ನಿಂತಿದ್ದರು. ಏನು ಮಾತನಾಡುವುದಕ್ಕೂ ಅವರಿಗೆ ತಿಳಿಯಲಿಲ್ಲ. ಅವಳು ಮೈತುಂಬ ಮಾತನ್ನು ಸೂಸುವ ಕರಿಯ ಕಲ್ಲಿನ ವಿಗ್ರಹದಂತೆ ನಿಂತಿದ್ದಳು. ಕೊನೆಗೆ ಅವಳೇ, ನಾನು ಒಯ್ತೀನಿ ಕಣ್ರಯ್ಯ ಎಂದಳು. ಹೋಗಬೇಡ, ಇರು ಎನ್ನಲು ಅವರಿಗೆ ನಾಲಗೆ ಬರಲಿಲ್ಲ. ಹೋಗು ಎನ್ನಲು ಮನಸ್ಸೂ ಬರಲಿಲ್ಲ. 2 ನಿಮಿಷ ಕಾಯ್ದು, ಮಧ್ಯಾಹ್ನ ರೊಟ್ಟಿ ಕೊಟ್ಟು ಬಿಟ್ಟು ಬಂದದ್ದು. ಹುಡುಗ ನಮ್ಮವ್ವ ಎಲ್ಲಿ ಅಂತ ಬಡ್ಕತ್ತೈತೆ, ಒಯ್ತೀನಿ ಎಂದು ಹೇಳಿ ಹೊಳೆ ಬಾಗಿಲಿನ ಕಡೆಗೆ ಹೊರಟು ಹೋದಳು. ಇವರು ಸುಮ್ಮನೆ ಆ ಕಡೆ ನೋಡುತ್ತಾ ನಿಂತು ಬಿಟ್ಟರು. ಆದರೆ ಹೋದ 10 ನಿಮಿಷದ ನಂತರ ಅವಳೇ ಹಿಂತಿರುಗಿ ಬಂದು, ಹಾದಿಲಿ ಅಡ್ಡ ಆದರೂ ಇನ್ಯಾವತ್ತೂ ಮಾತಾಡಿಸ್ಬ್ಯಾಡಿ ಕಣ್ರಯ್ಯ, ನಿಮ್ಮ ಮರ್ವಾದಿ ಹೋಗ್ಬ್ಯಾಡ್ದು ಎಂದು ಹೇಳಿ ತಿರುಗಿ ಹೊರಟು ಹೋದಳು.